ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಟ್ರಾಫಿಕ್ ಸಿಗ್ನಲ್ಸ್ ಅಂತ ಒಂದು ಅದ್ಭುತವಾದ ಬುಕ್ ಬರೆದಿರುವಂತವರು ಡಾಕ್ಟರ್ ಕೆ ಅಂತ. ಡಾಕ್ಟರ್ ಗೋಪಾಲಕೃಷ್ಣ. ಇವರು ಡಾಕ್ಟರ್ MBBS ಡಾಕ್ಟರ್ ಆದ್ರು. ಮತ್ತೆ ನಮ್ಮ PSSM ಅಲ್ಲಿ ಪತಂಜಲಿ ಗುರುಗಳ ಜೊತೆಗೆ ತುಂಬಾ ಹತ್ರವಾದದ್ದು, ತುಂಬಾ ಕೆಲಸ ಮಾಡಿದ್ದಾರೆ, ಅದ್ಭುತವಾದ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಆದ್ರೂ ಪೂರ್ತಿ ಸ್ಪಿರಿಚುವಲ್ ಆಧ್ಯಾತ್ಮಿಕ ತೊಡಗಿಸ್ಕೊಂಡಿದ್ರು. ಅವರು ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಂತ ಈಗಾಗಲೇ ನಾನು ಟೀಚ್ ಮಾಡಿದ್ದೀನಿ. ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಂತ ಆ ಬುಕ್ ಅನ್ನು ಅವರೇ ಬರೆದಿರೋದು, ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್. ಸೊ ಅದೇ ರೀತಿಯಲ್ಲಿ ಈ ಬುಕ್ ಟ್ರಾಫಿಕ್ ಸಿಗ್ನಲ್ಸ್ ಅನ್ನೋದು ಅದ್ಭುತವಾದ ಬುಕ್. ಇದರಲ್ಲಿ ವಿಧ ವಿಧ ಅಂಶಗಳು ಹೇಳ್ತಾ ಹೋಗ್ತಾರೆ, ಎಲ್ಲ ನಾವು ಕವರ್ ಮಾಡೋಕ್ಕಾಗಲ್ಲ. ಸುಮಾರು 13 ಚಾಪ್ಟರ್ಸ್ ಇರ್ತದೆ ಇದರಲ್ಲಿ. ಆದ್ರೆ ನಾವು ಅಟ್ಲೀಸ್ಟ್ ಒಂದು 2-3 ಚಾಪ್ಟರ್ಸ್ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಈಗ ಸ್ನೇಹಿತರೆ, ಸೊ ಈ ಬುಕ್ಕು, ಸೊ ಇದು ಪ್ರಾಥಮಿಕವಾಗಿ ಧ್ಯಾನ ಆಧ್ಯಾತ್ಮಿಕ ಶಾಸ್ತ್ರ, ಅಂದ್ರೆ ಧ್ಯಾನ ಚಿಕಿತ್ಸೆಗಳು, ಧ್ಯಾನ ಆಧ್ಯಾತ್ಮಿಕ ಚಿಕಿತ್ಸೆಗಳು. ಪ್ರಧಾನವಾಗಿ ಅವರು ಡಾಕ್ಟರ್ ಆಗಿ ಹಲವಾರು ಪೇಷಂಟ್ಸ್ ನೋಡಿರ್ತಾರೆ. ಅಂದ್ರೆ ಏನಾಗತ್ತಂದ್ರೆ, ಯಾವುದೇ ರೋಗ ಬಂದ್ರೆ ಆ ರೋಗ ಕಾರಣ ಗೊತ್ತಿಲ್ಲ ಮೊದಲನೇದಾಗಿ. ಅದೇ ರೀತಿಯಲ್ಲಿ ಆ ರೋಗ ಹೋಗಕ್ಕೆ ಏನ್ ಮಾಡ್ಬೇಕು ಅಂತನೂ ಗೊತ್ತಿಲ್ಲ. ರೋಗ ಕಾರಣ ನಾವು ಹುಡ್ಕಕ್ ಹೋದ್ರೆ ಯಾವುದೋ ಒಂದು ಪರಿಸ್ಥಿತಿಗಳು, ಇಲ್ಲ ಅಂದ್ರೆ ಒಂದು ಕೆಟ್ಟ ಆಹಾರ ತಿಂದಿವಿ, ಇಲ್ಲ ಅಂದ್ರೆ ಯಾವುದೋ ಒಂಥರ ಆಕ್ಸಿಡೆಂಟ್ ಆಯ್ತು, ಇನ್ನೊಂದು ರೀತಿಯಲ್ಲಿ ಕೆಳಗೆ ಬಿದ್ದು ಹೋಗಿದ್ವಿ, ಇಲ್ಲ ಅಂದ್ರೆ ಬ್ಯಾಕ್ಟೀರಿಯಾ, ವೈರಸ್ಸು, ಈ ತರ ಎಷ್ಟೋ ವಿಧಗಳ ನಾವು ಭಾವಿಸ್ತೀವಿ ಅಷ್ಟೇ. ಬಟ್ ಆದ್ರೆ ಕಾರಣ ಅದಲ್ಲ, ಕಾರಣ ಬೇರೆ ಇದೆ. ಯಾವಾಗ್ಲೂ ಕಾರಣ ಇಲ್ಲ ಅಂದ್ರೆ ಕಾರ್ಯ ಆಗಲ್ಲ. ಕಾರಣದಿಂದ ಕಾರ್ಯ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ ಆ ಕಾರಣಗಳು, ಯಾಕಂದ್ರೆ ನಮ್ಗೆ ಆಧ್ಯಾತ್ಮಿಕ ಶಾಸ್ತ್ರ ಗೊತ್ತಿಲ್ಲ. ಯಾವಾಗ್ಲೂ ನಾವ್ ಏನ್ ಅನ್ಕೊಂತೀವಿ ಅಂದ್ರೆ, ಒಂದು ರೋಗ ಬಂದೆ ಅಂದ್ರೆ ಈ ಕಾರಣ ಆ ಕಾರಣ ತೋರಿಸ್ತಾ ಇರ್ತೀವಿ. ಇಲ್ಲಾಂದ್ರೆ ಪರಿಸ್ಥಿತಿಗಳನ್ನ ತೋರಿಸ್ತೀವಿ, ಇಲ್ಲಾಂದ್ರೆ ನಮ್ಮ ತಂದೆ ತಾಯಿನ ತೋರಿಸ್ತೀವಿ, ಇಲ್ಲಾಂದ್ರೆ ಯಾವುದೋ ಬ್ಯಾಕ್ಟೀರಿಯಾ, ವೈರಸ್ ತೋರಿಸ್ತೀವಿ, ಇಲ್ಲಾಂದ್ರೆ ಇನ್ನೊಂದು ಆಹಾರ ಸರಿ ಇಲ್ಲ, ಯಾವುದೋ ಒಂದು ನಾವು ತೋರಿಸ್ತಾ ಇರ್ತೀವಿ. ಆದ್ರೆ ಅದೇ ಸಮಯದಲ್ಲಿ ಅದೇ ತರ ಆ ವಿಧದಲ್ಲಿ ನಿಮ್ಗೆ ಆಗ್ಬೇಕಂತ ಏನು, ಯಾಕಾಗಿದೆ ನಿಮ್ಗೆ ಯಾಕಾಗಿದೆ ಅದು ಕಾರಣವೇನಿರ್ತದೆ ಅಂದ್ರೆ ಅಲ್ಲಿ ಒಂದು ಕಾರಣ ಇರ್ತದೆ. ನಿಮ್ಗೆ ಆ ರೀತಿಯಲ್ಲಿ ಆಗ್ಬೇಕು ಅಂತ ಯಾಕಾಗಿರ್ಬೋದು ಅಂದ್ರೆ, ಈಗ ನೋಡಿ, ಹೋಟೆಲ್ಗೆ ಹೋಗ್ತೀವಿ, ಒಂದೇ ಆಹಾರ 2-3 ಜನ ತಿಂತಾರೆ. ಬಟ್ ಒಬ್ರಿಗೂ ಏನಾಗತ್ತೆ, ಅಜೀರ್ಣ ಆಗತ್ತೆ, ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಆಗತ್ತೆ. ಇನ್ನೊಬ್ರಿಗೆ ಏನಾಗಲ್ಲ, ಆರಾಮಾಗಿರ್ತಾರೆ. ಇವೆಲ್ಲ ಏನಂದ್ರೆ ನೋಡಕ್ಕೆ ಬಾಹ್ಯವಾಗಿ ಒಂದು ಕಾರಣಗಳ ತರ ಕಾಣಿಸ್ತದೆ ಅಷ್ಟೇ. ಆದ್ರೆ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಅದು ನಿಮ್ಗೆ ಅಲ್ಲಿ ಆಗ್ಬೇಕಾಗಿರುವಂತ ವಿಷಯ. ನಿಮ್ಗೆ ಆಗ್ಬೇಕದು, ನಿಮ್ಗೆ ಅನುಭವ ಬರಬೇಕು. ನಿಮ್ಮ ಅನುಭವಕ್ಕೋಸ್ಕರ ಕಾಯ್ತಾ ಇರ್ತದೆ ಅದು, ನಿಮ್ಮ ಅನುಭವಕ್ಕೋಸ್ಕರ ಕಾಯ್ತಾ ಇರ್ತದೆ. ಅದು ನಿಮಗೆ ಖಂಡಿತ ಆ ರೀತಿಯಲ್ಲಿ ಕಲ್ಪಿಸ್ತದೆ. ನೀವು ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ. ಅದೇ ಸರ್ವಸಾಮಾನ್ಯವಾಗಿ ನಾವು ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು. ನನಗೆ ಆಗಿದೆ, ಆ ಊಟ ಸರಿ ಇಲ್ಲ, ಅವನು ಹೋಟ್ಲ್ ಅವನು ಸರಿ ಕ್ವಾಲಿಟಿ ಕೊಟ್ಟಿಲ್ಲ, ಏನೋ ತೊಂದರೆ ಮಾಡಿದ್ದಾನೆ ಅಂತ ನಾವು ಭಾವಿಸ್ತೀವಿ ಅಷ್ಟೇ. ಆದ್ರೆ ಆ ಅನುಭವ ನಿಮ್ಗೆ ನೀವು ಪಡೆಯಬೇಕಾಗಿದೆ, ನಿಮ್ಗೆ ಅದು ಕೊಡಬೇಕಾಗಿದೆ. ಈ ಸೃಷ್ಟಿ ಕೊಡುತ್ತೆ, ಖಂಡಿತವಾಗಿ ಕೊಡುತ್ತೆ, ನೀವು ಅನುಭವಿಸ್ಬೇಕು. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇದು ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದೆ. ರಿಚಾರ್ಡ್ ಬಾಕ್ ಅವರು ಎಲ್ಲಂತ ಈ ಒಂದು ವ್ಯಾಖ್ಯೆ ಇದೆ. ಏನಂತಂದ್ರೆ, ನಾವು ಯಾವುದೇ ಒಂದು ವಿಷಯವನ್ನು ತಿಳ್ಸ್ಕೊಂಡದು, ಆ ತಿಳ್ಸ್ಕೊಂಡ ವಿಷಯ ಎಷ್ಟುವರೆಗೂ ಹೋಗ್ಬೇಕಂದ್ರೆ, ಈಗ ನಮ್ಗೆ ಏನು ಇಲ್ಲ, ತಿಳ್ಸ್ಕೊಂಡಕ್ಕೆ ಏನು ಇಲ್ಲ ಅಂತವರೆಗೂ ನಾವು ಅದು ತಿಳ್ಸ್ಕೊಂತಾನೇ ಹೋಗ್ಬೇಕು. ಜನರಲ್ ಏನ್ ಮಾಡ್ತೀವಿ, ಒಂದು ವಿಷಯವನ್ನು ಸ್ವಲ್ಪ ತಿಳ್ಕೊಂಡು ಬಿಟ್ಬಿಡುತ್ತೆ ಅಷ್ಟೇ. ಸ್ವಲ್ಪ ತಿಳ್ಕೊಂತೀವಿ, ಹಾಗೆ ಬಿಟ್ಬಿಡ್ತೀವಿ, ಮತ್ತೆ ಮುಂದಕ್ಕೆ ಹೋಗಲ್ಲ ನಾವು. ಅದು ತಪ್ಪು, ಆ ರೀತಿಯಲ್ಲಿ ಮಾಡಬಾರ್ದು. ರಿಚಾರ್ಡ್ ಬಾಕ್ ಅಂತ ಇವ್ರು ಏನ್ ಹೇಳ್ತಾರಂದ್ರೆ, ಯಾವುದೇ ಒಂದು ವಿಷಯವನ್ನು ನಾವು ತಿಳ್ಕೊಂಡೋದು ಅಂದ್ರೆ ಎಷ್ಟು ಮಟ್ಟಕ್ಕೆ ನಾವು ಹೋಗ್ಬೇಕಂದ್ರೆ, ಯಾವ ಲೆವೆಲ್ ಹೋಗ್ಬೇಕಂದ್ರೆ, ಇನ್ನು ಏನಿಲ್ಲ ಇದರಲ್ಲಿ ತಿಳ್ಕೊಂಡೋದು, ಇದರಲ್ಲಿ ಏನು ಅನುಭವ ಪಡೋಕೆ ಇನ್ನೇನಿಲ್ಲ ಅಂತ ಆ ಭಾವನೆ ಇಲ್ಲ, ಆ ಅನುಭವ ಆಗೋವರೆಗೂ ನಾವು ನಮ್ಮ ಈ ಜ್ಞಾನ ಸಂಪಾದನೆ ಆಗ್ಬೋದು, ತಿಳ್ಕೊಂಡೋದಾಗ್ಬೋದು, ಯಾವುದೇ ಒಂದು ವಿಷಯವನ್ನು ಆ ಮಟ್ಟವರೆಗೂ ನಾವು ಮಾಡ್ತಾನೇ ಹೋಗ್ಬೇಕು. ನಿರಂತರ ನಾವು ಕೃಷಿ ಸಲ್ಲಿಸ್ತಾ ಇರಬೇಕು. ಆ ರೀತಿಯಲ್ಲಿ ಹೋದ್ರೇನೆ ಸಾಧ್ಯವಾಗುತ್ತೆ ಕಲಿಯಕ್ಕೆ ಅಂತ ಹೇಳ್ತಾರೆ ಅವರು. ಜನರಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲರೂ ಒಂದು ಕಷ್ಟ ಬಂದ್ರೆ ಇನ್ನು ಆ ವಿಷಯವನ್ನು ಹಾಗೆ ಬಿಟ್ಬಿಡ್ತೀವಿ. ಬಟ್ ಕಷ್ಟಗಳು ಯಾಕೆ ಬರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ.
ಆತ್ಮಪರವಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ. ನಾವು ಬಾಹ್ಯ ಪರವಾಗಿ ನೋಡಿದ್ರೆ ಏನಾಗುತ್ತೆ, ಕಷ್ಟಗಳು ನಾವು ಸಹಿಸಕ್ಕಾಗಲ್ಲ, ನಾವು ಅದನ್ನ ತಡ್ಕೊಳಕ್ಕಾಗಲ್ಲ, ಆ ಬಾಧೆ ಅನುಭವಿಸಕ್ಕಾಗಲ್ಲ, ಈ ರೀತಿಯಲ್ಲಿ ನಾವು ಅನ್ಕೊಂತಾ ಇರ್ತೀವಿ. ಆದ್ರೆ ಇವ್ರೇನ್ ಹೇಳ್ತಾರೆ ಅಂದ್ರೆ, ಯಾವುದೇ ನೀವು ಕಲಿಯಕ್ಕೆ ಹೋಗಿದ್ರೆ ಆ ಕಲಿಯುವಂಥದ್ದು ನೀವು ಕಲಿತಾನೇ ಇರಬೇಕು. ಎಷ್ಟುವರೆಗೂ ಇನ್ನೇನಿಲ್ಲ ಅಲ್ಲಿ, ಇನ್ನೇನು ಮಿಕ್ಕಿದು ಯಾವುದೂ ಇಲ್ಲ, ಎಲ್ಲ ಕಲಿಸ್ಕೊಂಡಿದ್ವಿ, ಎಲ್ಲ ನಮಗೆ ತಿಳಿದು ಬಂದಿದೆ ಅಂತ ಅವಾಗ ನಾವು ಬಿಡ್ಬೇಕಾಗತ್ತೆ. ಆ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ನಡವಳಿಕೆ ಮತ್ತೆ ನಮ್ಮ ಜೀವನದಲ್ಲಿ ನಡೆಸ್ಕೋಬೇಕಂತ ಹೇಳ್ತಾರೆ. ಇದು ಎಷ್ಟುವರೆಗೂ ಎಷ್ಟು ಜನ ಮಾಡ್ತಾರೆ? ಖಂಡಿತವಾಗಿ ಮಾಡಲ್ಲ ಅಲ್ವಾ? ಸೊ ಆ ರೀತಿಯಲ್ಲಿ ಮಾಡ್ಬೇಕಂತ ಅವ್ರು ಹೇಳ್ತಾರೆ. ಸೊ ಇನ್ನೊಂದು ಏನಾಗುತ್ತಂದ್ರೆ, ಮೊದಲನೇದಾಗಿ ಉದಾಹರಣೆಗೆ, ಸೊ ಮೊದಲನೇದಾಗಿ ಯಾವುದೋ ಒಂದು ಕೆಟ್ಟದಾಗಿದೆ ಅಂತ ಇಟ್ಕೊಳ್ಳಿ. ಕೆಟ್ಟ ಅನುಭವ, ಕೆಟ್ಟ ವಿಷಯ ನಮ್ಮ ಜೀವನದಲ್ಲಿ ಆಗಿದ್ರೆ ನಾವೇನು ಅನ್ಕೋತೀವಿ? ಇಮ್ಮಿಡಿಯೇಟ್ ಅನ್ಕೊಳ್ಳೋದು, ಓ ಇದೇನೋ ಕೆಟ್ಟದಾಗಿದಪ್ಪ, ಇದು ನನಗೆ ಒಳ್ಳೇದಲ್ಲ, ಇದು ನಾನು ಬಿಡಬೇಕು ಅಂತ ಬಿಟ್ಟೇ ಬಿಡ್ತೀವಿ ಅಲ್ವಾ? ಆದ್ರೆ ಸ್ವಲ್ಪ ವಿಷಯಗಳು ನೋಡಿ, ಮೊದಲನೇದಾಗಿ ಕೆಟ್ಟದಾಗತ್ತೆ, ಹಾಗೆ ಅದು ಕಂಟಿನ್ಯೂ ಮಾಡ್ತಾ 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 ಹೋದ್ರೆ ಕೊನೆಗೆ ಅದ್ಭುತವಾದ ರೀತಿಯಲ್ಲಿ ನಮಗೆ ಫಲಿತ ಸಿಗತ್ತೆ. ಅಂದ್ರೆ ಇದು ನೋಡ್ತಾ ಇರ್ತೀವಿ, ಓ ಈ ರೀತಿಯಲ್ಲಿ ನೋಡಿ ಕೆಟ್ಟದಂತ ಅನ್ಕೊಂಡು ನಾನು ಹಾಗೆ ಬಿಟ್ಬಿಟ್ಟಿದ್ರೆ ನನ್ಗೇನು ಬರ್ತಾ ಇಲ್ಲ, ಈ ಅದ್ಭುತ ಫಲಿತ ನಮ್ಗೆ ಸಿಗ್ತಾ ಇಲ್ಲ ಅಲ್ವಾ? ಇದನ್ನು ಅರ್ಥ ಮಾಡ್ಕೋಬೇಕು, ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಮೊದಲನೇದಾಗಿ ಕೆಟ್ಟದಾಗಿ ಕಾಣಿಸ್ತದೆ ಅದು, ಆದ್ರೆ ಹಾಗೆ ಹಾಗೆ ನಾವು ಅಂದ್ರೆ ನಮ್ಮ ಕೃಷಿ ನಮ್ಮ ಪ್ರಯತ್ನ ಮಾಡ್ತಾ ಮಾಡ್ತಾ ಹೋದ್ರೆ ಕೊನೆಯದಾಗಿ ಏನಾಗುತ್ತೆ ಅಂದ್ರೆ ಅದ್ಭುತ ರೀತಿಯಲ್ಲಿ ಫಲಿತ, ಅದ್ಭುತ ರೀತಿಯಲ್ಲಿ ನಮ್ಗೆ ನಮ್ಮ ಮುಂದೆ ಸಾಕ್ಷಾತ್ಕಾರ ಆಗತ್ತೆ ಅದು. ನೋಡಿ, ಈ ರೀತಿಯಲ್ಲಿ ನಾವು ಗಮನಿಸ್ತಾ ಇರ್ತೀವಿ, ತುಂಬಾ ವಿಷಯಗಳು ಗಮನಿಸ್ತೀವಿ ಅಲ್ವಾ? ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಯಾವುದೇ ಒಂದು ವಿಷಯವನ್ನು ನಾವು ಮೊದಲನೇದಾಗಿ ತಕ್ಷಣವೇ ನಿರ್ಧಾರ ಮಾಡಬಾರ್ದು. ತಕ್ಷಣ ನಿರ್ಧಾರ ಮಾಡಿದ್ರೆ ಆ ರೀತಿಯಲ್ಲಿ ನಿಮಗೆ ಅಂತ ಅನುಭವಗಳು ಬರಲ್ಲ. ಇನ್ನೊಂದೇನಂದ್ರೆ, ಸೊ ಪ್ರತಿಯೊಂದು ಅಷ್ಟೇ, ನಮಗೆ ಈ ನಮ್ಮಲ್ಲಿ ನಮ್ಗೆ ಆಗುವಂತ ಪರಿಸ್ಥಿತಿಗಳು ನೋಡ್ತಾ ಇದ್ರೆ ಪ್ರತಿಯೊಂದೂ ಏನಾಗುತ್ತೆ ಅಂದ್ರೆ ನಮ್ಮ ಅಜ್ಞಾನವೇ ನಮ್ಗೆ ಕಾರಣ ಆಗತ್ತೆ. ಅಂದ್ರೆ ನಮ್ಮಲ್ಲಿ ಒಂದು ನಂಬಿಕೆ ವ್ಯವಸ್ಥೆ, ಭಯ ಮತ್ತೆ ಅಜ್ಞಾನ ಇದೆಲ್ಲ ಇರ್ತದಲ್ಲ, ಇದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನು ಖಂಡಿತವಾಗಿ ಯಾವುದೇ ಒಂದು ವಿಷಯವನ್ನು ಅರ್ಥ ಮಾಡೋಕ್ಕೂ ಸಾಧ್ಯವಾಗಲ್ಲ. ಇನ್ನೊಂದು ಏನಾಗಂದ್ರೆ, ನಾವು ನಮ್ಮ ಜೀವನದಲ್ಲಿ ಯಾವ್ಯಾವ ಪರಿಸ್ಥಿತಿಗಳು ನಾವು ಎದುರ್ಕೊತಾ ಇರ್ತೀವೋ ಅದು ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನಾವೇ ಸೃಷ್ಟಿ ಮಾಡ್ಕೊಂತೀವಿ ಅಂತಾನೆ ಹೇಳ್ತಾರೆ ನೋಡಿ. ಅಂದ್ರೆ ಆತ್ಮ ಏನ್ ಮಾಡತ್ತಂದ್ರೆ, ಆತ್ಮ ಅನ್ನೋದು ಯಾವಾಗ್ಲೂ ಅನುಭವಕ್ಕೋಸ್ಕರ ಬಂದಿರ್ತದೆ. ಇಲ್ಲಿ ಯಾವ್ದಕ್ಕೋಸ್ಕರ ಬಂದಿದ್ದೀವಿ? ನಾವೆಲ್ಲರೂ ಯಾರು? ಆತ್ಮ ಪದಾರ್ಥಗಳು, ಈ ದೇಹದಲ್ಲಿ ನಿವಾಸ ಮಾಡ್ತದಂತ ಆತ್ಮ ಪದಾರ್ಥಗಳು. ಮತ್ತೆ ಆತ್ಮಕ್ಕೆ ಏನ್ ಬೇಕು? ಕಲಿಯೋದೊಂದು, ಅನುಭವ ಒಂದು ಅಲ್ವಾ, ಆನಂದ ಒಂದು, ಈ ಮೂರು ಬೇಕು. ಏನ್ ಬೇಕಾಗತ್ತೆ? ಕಲಿಯೋದು ಯಾವಾಗಲೂ ಕಲ್ಸ್ಕೊತಾ ಇರ್ತದೆ, ಯಾರ್ಯಾರು ಏನ್ ಹೇಳ್ತಾರೋ ಆ ಜ್ಞಾನ ತಗೋತಾ ಇರ್ತದೆ ಅಲ್ವಾ? ಅದೇ ರೀತಿಯಲ್ಲಿ ಅನುಭವ, ಅದು ಕೆಟ್ಟದಾಗ್ಲಿ ಒಳ್ಳೆದಾಗ್ಲಿ ಅನುಭವಿಸೋಕೆ ಪ್ರಯತ್ನ ಮಾಡ್ತಾನೆ ಇರ್ತದೆ. ಅದೇ ರೀತಿಯಲ್ಲಿ ಅಲ್ವಾ ನಾವು ಅದೇ ರೀತಿಯಲ್ಲಿ ಮಾಡ್ತೀವಿ. ಒಂದು ಮಾನವನಾಗಿ ಏನ್ ಮಾಡ್ತೀವಿ? ಪ್ರತಿಯೊಂದು ಮಾಡಕ್ ಹೋಗ್ತೀವಿ, ಅದು ಕೆಟ್ಟದೋ ಒಳ್ಳೇದೋ ಗೊತ್ತಿಲ್ಲ, ಆದ್ರೆ ಅದು ಮಾಡಕ್ ಹೋಗಿ ಒಂದು ಅನುಭವ ಪಡಿತೀವಿ ನಾವು. ಆ ಅನುಭವ ಏನು ಪಡ್ಕೊಂತೀವೋ ಆ ಅನುಭವ ಅನ್ನೋದು ಆತ್ಮಕ್ಕೆ ಒಂದು ಎಕ್ಸ್ಪೀರಿಯನ್ಸ್, ಒಂದು ಅನುಭವ, ಅದೊಂದು ಇನ್ನೊಂದು ಮಟ್ಟಕ್ಕೆ ಹೋಗುತ್ತೆ. ಅಂದ್ರೆ ಆತ್ಮದ, ನಾವ್ ಹೇಳ್ತೀವಲ್ಲ, ಆತ್ಮದ ಸ್ಥಾಯಿ, ಆತ್ಮದ ಹಂತ ಸ್ವಲ್ಪ 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 ಒಂದೊಂದು ಜನ್ಮಕ್ಕೆ ಹೆಚ್ಚಾಗ್ತಾ ಹೋಗ್ತದೆ. ಅದು ಕಾರಣವೇನು? ಅನುಭವಗಳು ಪಡೆಯಕ್ಕೆ ನಾವು ಬಂದಿದೀವಿ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಸ್ನೇಹಿತರೆ, ಯಾವುದೇ ಒಂದು ವಿಷಯ ಮಾಡ್ಬೇಕಂದ್ರೆ ಸೊ ತುಂಬಾ ಜಾಸ್ತಿ ಯೋಚನೆ ಮಾಡೋದು ಅಂತ ಅವಶ್ಯಕತೆ ಏನಿಲ್ಲ. ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅದ್ರ ಬಗ್ಗೆ, ಇದೇನು, ಇದು ಮಾಡಿದ್ರೆ ಓಕೆನಾ, ಒಳ್ಳೇದ ಕೆಟ್ಟದ, ಇದರಲ್ಲಿ ಏನಿದೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ನಾವು ಅದನ್ನು ಮಾಡಕ್ಕೆ ಪ್ರಯತ್ನ ಮಾಡಬೇಕು. ಬಿಡಬಾರ್ದು, ಸುಮ್ಮನೆ ಪ್ರತಿಯೊಂದು ಬಿಡಬಾರ್ದು. ನಮ್ಮ ಜೀವನದಲ್ಲಿ ಏನೇನು ಬರುತ್ತೋ ನಮ್ಮ ಮುಂದೆ, ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಜೀವನದಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ ಜೀವನದಲ್ಲಿ ಅಲ್ವಾ? ಒಂದು ಒಂದು ವಯಸ್ಸಿಂದ ಇನ್ನೊಂದು ವಯಸ್ಸು ಬೆಳೀತಾ ಇರ್ತದೆ, ನಮ್ಮಲ್ಲಿ ವಿಧ ವಿಧ ಮಾರ್ಪುಗಳು ಆಗ್ತಾ ಇರ್ತದೆ, ನಾವು ಜೀವನದಲ್ಲಿ ಮುಂದಕ್ಕೆ ಸಾಗ್ತಾ ಇರ್ತೀವಿ. ಆವಾಗ ಏನಾಗತ್ತಂದ್ರೆ ನಿಮ್ಮ ಜೀವನದಲ್ಲಿ ವಿಧ ವಿಧ ಪರಿಸ್ಥಿತಿಗಳು ಹೇಗೆ ಬರುತ್ತೆ? ಒಂದು ವ್ಯಕ್ತಿಯಿಂದ ಬರುತ್ತೆ, ಒಂದು ಸಮಸ್ಯೆಗಳಿಂದ ಬರುತ್ತೆ, ಸಮಸ್ಯೆ ರೂಪದಲ್ಲಿ, ವ್ಯಕ್ತಿ ರೂಪದಲ್ಲಿ, ವಿಧ ವಿಧ ರೂಪಗಳಲ್ಲಿ ನಿಮ್ಮ ಜೀವನದಲ್ಲಿ ಹಲವಾರು ವಿಷಯಗಳು ಆಗ್ತಾ ಇರ್ತದೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಆ ವಿಷಯಗಳನ್ನು ಎದುರ್ಕೊಡಕ್ಕೆ ಸಾಮರ್ಥ್ಯ ಇಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಅದು ಹತ್ರಗೆ ಹೋಗಲ್ಲ, ನಾವು ಅನುಭವ ಪಡೆಯಕ್ಕೆ ಹೋಗಲ್ಲ. ಅನುಭವ ಪಡೆಯಕ್ಕೆ ಯಾಕೆ ಹೋಗಲ್ಲ ಅಂದ್ರೆ ಭಯ. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಒಂದು ಹತ್ರ ಭಯ, ಆ ನಂಬಿಕೆ, ಇದು ನಾನು ಮಾಡಕ್ ಆಗತ್ತೋ ಇಲ್ಲೋ, ಮತ್ತೆ ಅದು ಮಾಡಿದ್ರೆ ಏನಾಗತ್ತೋ, ಅದರಿಂದ ಫಲಿತ ಕೆಟ್ಟದಾದ್ರೆ ಏನ್ ನಮ್ಮ ಪರಿಸ್ಥಿತಿ. ಈ ರೀತಿಯಲ್ಲಿ ಏನ್ ಮಾಡ್ತೀವಿ? ಹಲವಾರು ವಿಷಯಗಳಲ್ಲಿ ಅನುಭವ ಪಡೆಯಕ್ಕೆ ನಾವು ದೂರ ಹೋಗ್ತೀವಿ.
ಅದು ಅನುಭವ ಪಡೆಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ರೀತಿಯಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಏನಂತಂದ್ರೆ ಆತ್ಮಕ್ಕೆ ಅನುಭವ ಇಂಪಾರ್ಟೆಂಟ್ ಮಿತ್ರರೇ. ಈ ಅನುಭವಕ್ಕೋಸ್ಕರ ಏನ್ ಮಾಡ್ಬೇಕು, ಖಂಡಿತ ನಾವು ಮಾಡ್ಲೇಬೇಕದು. ಅದು ಕೆಟ್ಟದೋ ಒಳ್ಳೆಯದೋ ಮಾಡಿದ ಮೇಲೆ, ಅಂದ್ರೆ ಕೆಟ್ಟದು ಅಂತ ನಿಮ್ಗೆ ಪೂರ್ತಿ ಅರ್ಥ ಆದ್ರೆ ಬಿಟ್ಬಿಡಿ, ತೊಂದರೆ ಇಲ್ಲ. ಅದು ಫಲಿತ ಈಗಾಗಲೇ ನೀವು ಮಾಡಿರ್ತೀರ ಅಂತ ಇಟ್ಕೊಳ್ಳಿ. ಒಂದು ಏನೋ ಹೊಸ ವಿಷಯ ಬಂದ್ರೆ ನೀವು ಖಂಡಿತ ಮಾಡ್ಲೇಬೇಕು. ಅದು ಕೆಟ್ಟದ ಒಳ್ಳೆದ ನಿಮ್ಗೆ ಗೊತ್ತಿಲ್ಲ, ನೀವು ಮಾಡ್ಲೇಬೇಕು, ಅದು ಅನುಭವ ಪಡ್ಲೇಬೇಕು. ಆ ಅನುಭವ ಅನ್ನೋದು ಆತ್ಮಕ್ಕೆ ಸಿಗತ್ತೆ. ಆವಾಗ ಮುಂದಿನ ದಿವಸದಲ್ಲಿ ಅದೇ ರೀತಿಯಲ್ಲಿ ಇನ್ನೊಂದು ನಮ್ಮ ಮುಂದೆ ಬಂದ್ರೆ ನಾವು ಮಾಡಕ್ ಹೋಗಲ್ಲ. ಯಾಕಂದ್ರೆ ಆ ಜ್ಞಾನ ನಮ್ಗೆ ಆಲ್ರೆಡಿ ಬಂದಿದೆ. ಆ ಅರಿವು, ಆ ಜ್ಞಾನ ನಮ್ಮಲ್ಲಿ ಆಲ್ರೆಡಿ ಬಂದಿದೆ. ಯಾಕಂದ್ರೆ ಇಂದಿನ ಸಮಯದಲ್ಲಿ ನಾವು ಮಾಡಿದ್ವಿ. ಸೊ ಆ ರೀತಿಯಲ್ಲಿ ಹೋಗ್ಬೇಕು. ಸೊ ಆದ್ರೆ ಸುಮಾರು ಜನ ಇಲ್ಲಿ ಮಾಡ್ತಾರೆ ಅಂದ್ರೆ, ಎಲ್ಲರೂ ಆದಷ್ಟು ಒಂದು 80% ಜನ ಏನ್ ಮಾಡ್ತಾರೆ ಅಂದ್ರೆ, ಹೊಸ ವಿಷಯಗಳು ಯಾವುದೇ ಬಂದ್ರು ಅದು ಮಾಡಕ್ ಹೋಗಲ್ಲ, ಕಲಿಯಕ್ ಹೋಗಲ್ಲ. ಕಲಿಯೋದು ಪಕ್ಕಿಟ್ರೆ, ಅದು ಏನಾದ್ರು ನಮ್ಮ ನಮ್ಮ ಜೀವನದಲ್ಲಿ ತಾರಸ ಆಗಿದ್ರೆ, ಅಂದ್ರೆ ನಿಮ್ಮ ಜೀವನದಲ್ಲಿ ಬಂದಿದ್ರೆ ನಾವು ಪ್ರಯತ್ನ ಮಾಡಕ್ಕೆ ಹೋಗಲ್ಲ. ಆದ್ರೂ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಕ್ಕೂ ಅದ್ರ ಬಗ್ಗೆ ಆಸಕ್ತಿ ತೋರಿಸಲ್ಲ. ಆ ರೀತಿಯಲ್ಲಿ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಮಿತ್ರರೇ, ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಆತ್ಮ ಏನ್ ಮಾಡತ್ತಂದ್ರೆ ನಮ್ಮ ಜೀವನದಲ್ಲಿ ವಿಧ ವಿಧ ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡತ್ತೆ. ಯಾಕೆ ಸೃಷ್ಟಿ ಮಾಡತ್ತಂದ್ರೆ, ನಿಮ್ಮ ಅನುಭವ ಹೆಚ್ಚು ಮಾಡ್ಕೋಬೇಕಲ್ಲ. ನಿಮ್ಮ ಅನುಭವ ಹೆಚ್ಚು ಮಾಡ್ಕೋಬೇಕಂದ್ರೆ ನಿಮಗೆ ಪರಿಸ್ಥಿತಿಗಳು ಬೇಕೇ ಬೇಕು. ಅರ್ಥ ಆಯ್ತಾ? ಆ ಪರಿಸ್ಥಿತಿಗಳು ಇಲ್ಲ ಅಂದ್ರೆ ನಾವು ಅನುಭವ ಪಡೆಯಕ್ಕಾಗಲ್ಲ, ನಾವು ಬೆಳೆಯಕ್ಕಾಗಲ್ಲ, ಆತ್ಮ ಉದ್ಧಾರ ಆಗಲ್ಲ, ಆತ್ಮ ಪರಿಣಿತಿ ಇಲ್ಲ, ಆತ್ಮ ಪುರೋಗತಿ ಇಲ್ಲ. ಏನ್ ಮಾಡಕ್ ಬಂದಿದೆ ಇಷ್ಟು ದೂರ? ನಾವು ಇಲ್ಲಿ ಸುಮ್ಮನೆ ತಿಂದು ಏನೋ ಒಂದು ತಿಂಡಿ ಸಿಕ್ಕಿದೆ, ತಿಂಡಿ ಸೇವಿಸಿ ಮತ್ತೆ ಮಲ್ಕೊಂಡೋದು, ಮಕ್ಕಳಿಗೆ ಅನ್ನೋದು, ಮತ್ತೆ ಆಮೇಲೆ ಇನ್ನೇನು ಸಂಪಾದನೆ ಮಾಡೋದು, ಮತ್ತೆ ವಯಸ್ಸಾದ್ಮೇಲೆ ಈ ದೇಹವನ್ನು ಬಿಟ್ಟು ಹೋಗೋದು. ಇದಕ್ಕ ಬಂದಿರೋದು? ನಾವು ಇದಕ್ಕೋಸ್ಕರ ಬಂದಿಲ್ಲ. ಸೊ ಬಂದಿರೋದು ಒಳ್ಳೆ ವಿಷಯಗಳನ್ನು ಕಲಿಯಕ್ಕೆ, ಮತ್ತೆ ಅನುಭವ ಪಡೆಯಕ್ಕೆ, ಹೆಚ್ಚೆಚ್ಚು ಅನುಭವ ಪಡೆಯಕ್ಕೆ. ಮತ್ತೆ ಆ ಅನುಭವ ಪಟ್ಟಿರೋದು, ಆ ಅನುಭವ ಪಟ್ಟಿದ್ರಿಂದ ಏನೇನು ಫಲಿತಗಳು ಬರ್ತಾವ ಅದು ಅನುಭವಿಸಕ್ ಬಂದಿರ್ತೀವಿ, ಕಲಿಯಕ್ ಬಂದಿರ್ತೀವಿ, ಮತ್ತೆ ಇನ್ನೊಬ್ರು ಕಲ್ಸ್ಕೊಡಕ್ ಬಂದಿರ್ತೀವಿ. ಇನ್ನು ಯಾರಿಗಾದ್ರೂ ಅಜ್ಞಾನ ಇದ್ರೆ, ಅಜ್ಞಾನ ಇರೋರಿಗೆ ನಾವು ಜ್ಞಾನ ಹೇಳ್ಕೊಡಕ್ ಬಂದಿರ್ತೀವಿ. ನಾವು ಜ್ಞಾನ ತಿಳ್ಕೊಳಕ್ ಬರ್ತೀವಿ, ಜ್ಞಾನ ಇನ್ನೊಬ್ರಿಗೆ ಹೇಳ್ಕೊಡಕ್ ಬಂದಿರ್ತೀವಿ. ಇನ್ನು ಅನುಭವ ಪಡೆಯಕ್ಕೆ ಬಂದಿರ್ತೀವಿ. ವಿಧ ವಿಧ ಅನುಭವಗಳು, ಈ ಶರೀರದಿಂದ ಮನಸ್ಸಿಂದ ವಿಧ ವಿಧ ಅನುಭವಗಳು ಪಡೆಯಕ್ಕೆ ಬಂದಿರ್ತೀವಿ. ಈಗಾಗಲೇ ಎಷ್ಟೋ ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೆ ನಾನು, ಆತ್ಮಕ್ಕೆ ಅನುಭವ ತುಂಬಾ ಇಂಪಾರ್ಟೆಂಟು. ಅದು ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ, ಆ ಅನುಭವ ಅನ್ನೋದು ಏನ್ ಮಾಡತ್ತಂದ್ರೆ ಆತ್ಮವನ್ನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ತಗೊಂಡೋಗ್ತದೆ. ನಾವು ಅನ್ಕೊಂಡಿದ ಪ್ರಕಾರ ಇದು ಕೆಟ್ಟದು, ಏನೋ ಈ ಕೆಟ್ಟದ್ದು ಮಾಡಿದಕ್ಕೂ, ಈ ಕೆಟ್ಟ ಕೆಲಸ ಮಾಡಿದಕ್ಕೂ, ಕೆಟ್ಟ ಆಲೋಚನೆ ಮಾಡಿದಕ್ಕೂ, ಕೆಟ್ಟ ಫಲಿತಗಳು ಅನುಭವಿಸಿದಕ್ಕೂ ನಾನೇನೋ ಕುಗ್ಗೋಗಿದ್ದೀನಿ, ಇಲ್ಲ, ಚಾನ್ಸೇ ಇಲ್ಲ. ನಿಮ್ಮ ಆತ್ಮ ಅಂತೂ ಯಾವಾಗ್ಲೂ ತಿರೋಗತಿ ಇಲ್ಲೇ ಇಲ್ಲ, ಆಲ್ವೇಸ್ ಪುರೋಗತಿ. ಅಂದ್ರೆ ಗೋಯಿಂಗ್ ಫಾರ್ವರ್ಡ್, ಬ್ಯಾಕ್ವರ್ಡೇ ಇಲ್ಲ ಈ ಆತ್ಮಕ್ಕೆ. ನಾನು ಅರ್ಥ ಮಾಡ್ಕೊಳ್ಳಿ. ಅದು ಜನ್ಮಕ್ಕೆ ಆ ಅನುಭವಗಳು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಆತ್ಮ ಪರಿಣಿತಿ ಹೇಗೋಗುತ್ತಂದ್ರೆ, ಒಂದು ಶಿಶು ಆತ್ಮದಿಂದ ನಾವು ವಿಮುಖಾತ್ಮ, ಮತ್ತೆ ಅನೇಕಾತ್ಮ, ಇಲ್ಲಾಂದ್ರೆ ಎನ್ಲೈಟನ್ಮೆಂಟ್, ಕೊನೆಗಾಗಿ ಒಂದು ಅನಂತಾತ್ಮವಾಗಿ ನಾವು ಪರಿಣಿತಿ ಹೊಂದ್ತೀವಿ. ಇದೆಲ್ಲ ಹೇಗೆ ಸಾಧ್ಯವಾಗ್ತಾ ಇದೆ? ನಾವು ಅದಕ್ಕೆ ಪ್ರತಿಯೊಂದು ಯಾವುದೇ ಹೊಸ ವಿಷಯಗಳು, ಹೊಸ ವ್ಯಕ್ತಿಗಳು, ಹೊಸ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬಂದ್ರೆ ಅದು ಎದುರ್ಕೊಳ್ಳೋಕೆ ಸಿದ್ಧವಾಗಿರಿ. ಅದಕ್ಕೆ ಧ್ಯಾನ ಮಾಡಿ, ಜ್ಞಾನ ತಿಳ್ಕೊಳ್ಳಿ. ಆವಾಗ ನಿಮ್ಗೆ ಆತ್ಮಸ್ಥೈರ್ಯ ಹೆಚ್ಚಾಗತ್ತೆ, ಆತ್ಮ ಸಾಮರ್ಥ್ಯ ಹೆಚ್ಚಾಗತ್ತೆ ಮಿತ್ರರೇ. ಆತ್ಮ ಸಾಮರ್ಥ್ಯ, ಆ ಸ್ಥೈರ್ಯ ಇದೆಯಲ್ಲ, ಅದು ಬೇಕು ನಿಮ್ಗೆ. ಅವಾಗ ಯಾವುದೇ ಪರಿಸ್ಥಿತಿ ಬರಲಿ, ಹೊಸ ಪರಿಸ್ಥಿತಿಗಳು, ಹೊಸ ವ್ಯಕ್ತಿಗಳು, ಹೊಸ ವಿಷಯಗಳು ಕಲಿಬೇಕಂದ್ರೆ ನಮ್ಮಲ್ಲಿ ಆ ನಂಬಿಕೆ, ಆ ಶಕ್ತಿ, ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಅವಾಗ ಆತ್ಮನು ಸಹ ಬೆಳವಣಿಗೆ ಆಗ್ತಾನೇ ಇರ್ತದೆ. ಇದು ತುಂಬಾ ಜನ ಪಾಲನೆ ಮಾಡಲ್ಲ. ಇದು ದಯವಿಟ್ಟು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ನಮ್ಮಲ್ಲಿ ಅದು ಆ ಜ್ಞಾನ, ಈ ಜ್ಞಾನ ನಾವು ತಿಳ್ಕೊಳ್ತಾ ಇದ್ವಿ, ಇವತ್ತಿನ ಈ ಜ್ಞಾನ ತಿಳ್ಕೊಳ್ತಾ ಇದ್ವಿ. ದಯವಿಟ್ಟು ಪ್ರತಿಯೊಬ್ಬರು ಇದು ಪಾಲನೆ ಮಾಡಿ ಇನ್ನು ಹೆಚ್ಚೆಚ್ಚಾಗಿ ನಿಮ್ಮಲ್ಲಿ ಅದನ್ನು ಹೆಚ್ಚು ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಹೇಳ್ತಾರೆ. ಸೊ ಸ್ನೇಹಿತರೆ, ಇನ್ನು ಏನಂತಂದ್ರೆ ಆಲ್ವೇಸ್ ಏನಂದ್ರೆ, ಈ ಪ್ರತಿ ಸಂಘಟನೆಗಳು, ಯಾವುದೇ ಸಂಘಟನೆಗಳಲ್ಲಿ ನಮ್ಮ ಜೀವನದಲ್ಲಿ ಆಗ್ತಾ ಇದೆ ಅಂದ್ರೆ, ನಮ್ಮ ಮುಂದೆ ಬರ್ತಾ ಇದೆ ಅಂದ್ರೆ ಒಂಥರ ಸಿಗ್ನಲ್ ಬೋರ್ಡ್ಸ್. ಅವೆಲ್ಲ ಸಿಗ್ನಲ್ ಬೋರ್ಡ್ಸ್ ಅಂದ್ರೆ ಏನು? ಟ್ರಾಫಿಕ್ ಸಿಗ್ನಲ್ ಬೋರ್ಡ್ಸ್ ಇರ್ತದಲ್ಲ, ಪ್ರತಿಯೊಂದೂ ಅಷ್ಟೇ. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಾ ಇದೀವಿ, ನಮ್ಮ ಮುಂದೆ ಬರ್ತಾ ಇದೆ ಅಂದ್ರೆ ಖಂಡಿತವಾಗಿ ನೋಡಿ, ಸುಮಾರು ಜನ ಏನಾಗತ್ತಂದ್ರೆ ಈ ಸಿಗ್ನಲ್ ಬೋರ್ಡ್ಸು ಈ ಕನಸು ರೂಪದಲ್ಲಿ ಬರ್ತದೆ. ಕನಸು ರೂಪದಲ್ಲಿ, ಆ ಕನಸು ರೂಪದಲ್ಲಿ ಬಂದಿರೋದನ್ನು ನಾವೇನಂದ್ರೆ ಕನಸು ಪೂರ್ತಿಯಾಗಿ ನಾವು ನಂಬಕ್ಕಾಗಲ್ಲ, ಪೂರ್ತಿಯಾಗಿ ಅದ್ರ ಪಾಲನೆ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಯಾವುದೇ ಸ್ವಲ್ಪ ವಿಷಯಗಳು ಆ ರೀತಿಯಲ್ಲಿ ಆಗಿದ್ರೆ
ಇನ್ ಸ್ವಲ್ಪ ವಿಷಯ ಇನ್ ಸ್ವಲ್ಪ ಜನಕ್ಕೆ ಏನಾಗುತ್ತೆ ಅಂದ್ರೆ ಧ್ಯಾನ ಬರಕ್ ಮುಂಚೆ ನೋಡ್ತಾ ಇರ್ತೀವಲ್ಲ, ಈ ಕನಸುಗಳು ಹೆಚ್ಚಾಗಿ ಕೆಟ್ಟದ ಬರ್ತಾ ಇರ್ತದೆ. ಆ ಕೆಟ್ಟದ ಕನಸುಗಳು ಬರ್ತಾ ಇರ್ತದೆ. ಅವ್ರೇನ್ ಮಾಡ್ಬೇಕಂದ್ರೆ ಆದಷ್ಟು ಧ್ಯಾನ ಹೆಚ್ಚು ಮಾಡಿ ಜ್ಞಾನ ಹೆಚ್ಚು ತಗೊಂತಾ ಇದ್ರೆ ಒಂದು 40 ದಿನ ಸಾಕು ಅವ್ರಿಗೆ. ಆ ಕನಸುಗಳೆಲ್ಲ ಕಡಿಮೆ ಆಗ್ತಾ ಬರ್ತದೆ ಅಲ್ವಾ. ಸೊ ಆ ರೀತಿಯಲ್ಲಿ ಈ ಕೆಟ್ಟ ಕನಸುಗಳು ಬರುವಂತ ವ್ಯಕ್ತಿಗಳು ಮಾಡ್ಬೇಕಾಗಿರೋದೇ ಧ್ಯಾನ ಜ್ಞಾನ. ಧ್ಯಾನ ಚೆನ್ನಾಗಿ ಮಾಡ್ಬೇಕಾಗತ್ತೆ, ಜ್ಞಾನ ಹೆಚ್ಚಾಗಿ ತಿಳ್ಕೊಬೇಕಾಗತ್ತೆ. ಅವಾಗ ಈ ಕೆಟ್ಟ ಕನಸುಗಳು ತಾನಂತವೇ ಹೋಗ್ತದೆ. ಇನ್ನು ಸ್ವಲ್ಪ ಜನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಈ ಶಾಕಾಹಾರ ತಗೊಂತಾ ಇರೋಂಥ ವ್ಯಕ್ತಿಗಳು, ಅಂದ್ರೆ ಶಾಕಾಹಾರ ಚೆನ್ನಾಗಿ ಧ್ಯಾನ ಜ್ಞಾನ ಶಾಕಾಹಾರ ತಗೊಂತಾ ಇದ್ರೆ ಈ ಕೆಟ್ಟ ಕನಸುಗಳೆಲ್ಲ ಕಡಿಮೆ ಆಗ್ತದೆ, ತಾನಂತವೇ ಕಡಿಮೆ ಆಗತ್ತೆ. ಅದೇ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚು ಮಾಂಸಾಹಾರವನ್ನೇ ಸೇವನೆ ಮಾಡ್ತಾ ಇರ್ತಾರೆ ನೋಡಿ. ನಮ್ಮ ಮಾಸ್ಟರ್ಸ್ ಅಲ್ಲ, ಮಾಸ್ಟರ್ಸು ಬಿಟ್ಟು ನಾನು ಹೇಳ್ತಾ ಇರೋದು ಬೇರೆ ವಿಷಯ, ಬೇರೆ ವ್ಯಕ್ತಿಗಳು, ಆಚೆಕಟ್ಟಿರುವಂತ ವ್ಯಕ್ತಿಗಳು ಅವ್ರೇನ್ ಮಾಡ್ತಾರೆ ಈ ಮಾಂಸಾಹಾರವನ್ನ ಸೇವನೆ ಮಾಡ್ತಾ ಇರ್ತಾರೆ. ಅವ್ರ ಕನಸಲ್ಲಿ ವಿಧ ವಿಧ ಕೆಟ್ಟೆ ಆ ಈ ಆ ಅಂದ್ರೆ ಕನಸುಗಳು ಬರ್ತಾ ಇರ್ತದೆ. ಅವು ತಪ್ಸಕ್ ಆಗಲ್ಲ, ಯಾಕಂದ್ರೆ ಅದು ಅದೇ ರೀತಿಯಲ್ಲಿ ಆಗೋದು. ನೀವು ಏನು ಈ ಆಹಾರ ಸೇವನೆ ಮಾಡ್ತಾ ಇದ್ರೋ ಆ ಆಹಾರದ ಮೇಲೆ ಆಧಾರ ಆಗಿ ಈ ರೀತಿಯಲ್ಲಿ ಬರ್ತಾ ಇರ್ತದೆ. ಅದನ್ನು ಅದನ್ನು ನಿಲ್ಸಕ್ಕಾಗಲ್ಲ, ಯಾಕಂದ್ರೆ ಅವರಲ್ಲಿ ಈ ಆಹಾರವೇ ಕಾರಣ ಆಗತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಇನ್ನೊಂದು, ಸೊ ನಮ್ಮಲ್ಲಿ ಒಂದು ಪರಿವರ್ತನೆ, ನಮ್ಮಲ್ಲಿ ಇನ್ ಸ್ವಲ್ಪ ಕನಸುಗಳು ಹೆಂಗ್ ಬರುತ್ತಂದ್ರೆ, ಸ್ವಲ್ಪ ವ್ಯಕ್ತಿಗಳಿಗೆ ನಾವು ಸ್ವಲ್ಪ ವ್ಯಕ್ತಿಗಳು ಬರ್ತಾ ಇರ್ತೀವಿ, ಈ ತರ ಕನಸುಗಳು ಬರ್ತಾ ಇರ್ತೀವಿ. ಏನಂತಂದ್ರೆ ನಾವು ಸತ್ತು ಹೋಗ್ತಾ ಇದ್ವಿ ಅಂತ ಒಂದು ಕನಸುಗಳು ಬರುತ್ತೆ. ಉದಾಹರಣೆಗೆ ಹೇಳ್ತಾ ಇದೀನಿ, ಏನಂದ್ರೆ ನಾವು ಸತ್ತು ಹೋಗ್ತಾ ಇದ್ವಿ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ, ಕನಸಲ್ಲೇ ಆಗ್ತಾ ಇರೋದು ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ನಾವು ಸತ್ತು ಹೋಗ್ತಾ ಇದ್ವಿ ಅಂತ ಆ ಕನಸು ಬರುವಾಗ ನಮ್ಮಲ್ಲಿ ನಾವು ಅರ್ಥ ಮಾಡ್ಕೋ ರೀತಿ ಏನಿರ್ಬೇಕಂದ್ರೆ, ಅದು ನಿಜವಾದ ರೀತಿಯಲ್ಲಿ ನೀವು ಸತ್ತು ಹೋಗ್ತೀರಾ ಅಂತ ಇಲ್ಲ. ಅಲ್ಲಿ ಒಂದು ಅರ್ಥ ಇದೆ. ಅದು ಏನಂತಂದ್ರೆ, ನೀವು ಯಾವಾಗ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ನಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆ ನಾವು ತಗೋಬೇಕಾಗಿದೆ ಅಂತ ನಿಮಗೆ ಸೂಚನೆ. ಅದು ದೊಡ್ಡ ಬದಲಾವಣೆ ಅಂದ್ರೆ ಒಂಥರ, ಸೊ ಬಿಗ್ ಚೇಂಜ್, ಬಿಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ ನಾವು. ನಮ್ಮಲ್ಲಿ ನಾವು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಆದ್ರೆ ಏನಂತಂದ್ರೆ ದೊಡ್ಡ ಬದಲಾವಣೆ, ಪರಿವರ್ತನೆ ದೊಡ್ಡ ಬದಲಾವಣೆ ನಾವು ತಗೊಂಡಕ್ಕೆ ಸಿದ್ಧವಾಗಿರ್ಬೇಕು ಅಂತ ಸೂಚನೆ ಅದು ನೋಡಿ. ಅಂದ್ರೆ ಸೊ ತುಂಬಾ ಜನ ಏನ್ ಮಾಡ್ತಾರೆ, ಆ ಬದಲಾವಣೆ ಮಾಡೋಕೆ ಇಷ್ಟ ಇಲ್ಲ. ಆದ್ರೆ ನಿಮ್ಮಲ್ಲಿ ಆ ಬದಲಾವಣೆ ನಿಮಗೂ ನೆಸೆಸಿಟಿ ಇದೆ, ಅವಶ್ಯಕತೆ ಇದೆ ಅಂದ್ರೆ ಈ ತರ ಕನಸು ಬರುತ್ತೆ. ಈಗ ನೀವು ಸಿದ್ಧವಾಗಿರಿ ಅಂತ. ಅಷ್ಟವರೆಗೂ ನಮ್ಗೆ ಗೊತ್ತಿಲ್ಲ ಇದೇನಪ್ಪ ಈ ತರ ಬರ್ತಾ ಇದೆ, ಈ ಕನಸು ನಾನು ಸತ್ತು ಹೋಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಬಟ್ ಆದ್ರೆ ನಿಮ್ಮ ಅವಗಾಹನೆ ಆಲೋಚನೆಗಳಲ್ಲಿ ಸೊ ಅತ್ಯಂತ ಮಾರ್ಪು ಬರುವಂತ ಸ್ಥಿತಿಯನ್ನು ಅದು ಸೂಚಿಸ್ತಾ ಇದೆ. ಆ ಕನಸು ಕೆಟ್ಟ ಕನಸು ಅಂತ ನೀವು ಅನ್ಕೋಬೇಡಿ, ಬಟ್ ಈ ರೀತಿಯಲ್ಲಿ ಸೂಚಿಸ್ತದೆ ಅಂತ ನಾನು ಹೇಳ್ತಾ ಇದ್ದೆ. ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಈ ಕೆಟ್ಟೆ ಅಂದ್ರೆ ಈ ದೊಡ್ಡ ಮಾರ್ಪುಗಳು, ಈ ದೊಡ್ಡ ಬದಲಾವಣೆ ಏನಿದೆಯೋ ಅದನ್ನು ಅನುಭವಿಸಕ್ಕೆ, ಅದನ್ನು ನಾವು ತಗೊಂಡ್ ಬರಕ್ಕೆ ಏನೇನು ಪರಿಸ್ಥಿತಿಗಳು ಬೇಕು, ಏನೇನು ಯೋಚನೆಗಳು ಬೇಕು, ಏನೇನು ಕೆಲಸಗಳು ಬೇಕು ನೀವು ಮಾಡ್ತಾ ಹೋಗೋದು ಉತ್ತಮ. ಅಂದ್ರೆ ಆ ದೊಡ್ಡ ಬದಲಾವಣೆ ನಮ್ಮ ಜೀವನದಲ್ಲಿ ಏನು ಆಗಕ್ಕೆ ನಾವು ಸಿದ್ಧವಾಗಿದೀವೋ ಅದು ನಾವು ಸೂಚಿಸ್ತಾ ಇದ್ದೀವಿ. ಈ ಕನಸಿಂದ ನಾವು ಅದು ಪಡೆಯಕ್ಕೆ ನಮ್ಮಲ್ಲಿ ಏನಾಗ್ಬೇಕು, ನಮ್ಮ ಲೈಫಲ್ಲಿ ಏನೇನು ಮಾಡ್ಬೇಕು, ನಾವು ಏನು ಯೋಚನೆಗಳು ಮಾಡಬೇಕು, ಏನು ಕೆಲಸಗಳು ಮಾಡಬೇಕು, ಯಾವ ರೀತಿಯಲ್ಲಿ ನಡ್ಸ್ಕೋಬೇಕು ನಾವು ಜೀವನ, ಅದೆಲ್ಲ ನೀವು ಮಾಡ್ತಾ ಹೋಗ್ಬೇಕು. ನಿಮ್ಮ ಪ್ರಯತ್ನ ಶುರು ಮಾಡ್ಬೇಕು. ಅವಾಗ ಖಂಡಿತ ನಿಮಗೆ ಆ ಫಲಿತ ದಕ್ಕತ್ತೆ, ಆ ಫಲಿತ ನಿಮಗೆ ಸಿಗತ್ತೆ. ಸ್ನೇಹಿತರೆ, ಈ ಭೂಮಿ ಅನ್ನೋದು ಒಂದು ಅದ್ಭುತ ಪಾಠಶಾಲೆ, ಒಂದು ಅದ್ಭುತ ಶಾಲೆ ಇದು. ಇದರಲ್ಲಿ ನಾವು ಯಾವಾಗ್ಲೂ ಬರೋದು ಅದಕ್ಕೆ ಒಂದು 2-3 ವಿಷಯಗಳಂತ ನಾನು ಹೇಳ್ತಾನೆ ಬಂದಿದ್ದೀನಿ. ತಿಳಿಸ್ಕೊಡಕ್ಕೆ, ಅನುಭವ ಪಡಕ್ಕೆ ಅಲ್ವಾ. ನಾವು ನಾವು ತಿಳ್ಕೊಂಡಿರೋದು ನಾವು ಏನು ಪರೀಕ್ಷೆ ಮಾಡ್ಕೊಂಡಕ್ಕೆ, ಶಿಕ್ಷಕ್ಕೋಸ್ಕರ ಬಂದಿಲ್ಲ, ಶಿಕ್ಷಣಕ್ಕೋಸ್ಕರ ಬಂದಿದ್ದೀನಿ. ತುಂಬಾ ಜನ ಅನ್ಕೋತಾರೆ, ನಾನು ಈ ಬಾಧೆಲ್ಲ ಅನುಭವಿಸ್ತಾ ಇದ್ದೀನಿ, ನನಗೆ ಕ್ಯಾನ್ಸರ್ ಬಂತು, ಡಯಾಬಿಟಿಸ್ ಬಂತು, BP ಬಂತು, ಏನಪ್ಪಾ ಈ ಜೀವನ, ಇದು ವ್ಯರ್ಥ ಜೀವನ ಅಂತ ತುಂಬಾ ಜನ ಅನ್ಕೋತಾ ಇರ್ತಾರೆ. ಆದ್ರೆ ನಿಮ್ಗೂ ದೇಹ ಪರವಾಗಿ, ಮನಸ್ಸು ಪರವಾಗಿ ಆ ರೀತಿಯಲ್ಲಿ ಆಗತ್ತೆ. ಆದ್ರೆ ಆತ್ಮ ಪರವಾಗಿ ಅದಲ್ಲ. ಆತ್ಮ ಪರವಾಗಿ ಇಲ್ಲಿ ಬಂದಿರೋದು ಶಿಕ್ಷಣಕ್ಕೋಸ್ಕರ ಬಂದಿವಿ, ಶಿಕ್ಷಕ್ಕೋಸ್ಕರ ಅಲ್ಲ ಮಿತ್ರರೇ. ಶಿಕ್ಷೆ ಅನ್ಕೋಬಿಡಿ, ಪನಿಷ್ಮೆಂಟ್ ಅನ್ಕೋಬಿಡಿ. ಪನಿಷ್ಮೆಂಟ್ ಅಲ್ಲ, ಶಿಕ್ಷಣ ಅಂದ್ರೆ ಪ್ರತಿಯೊಂದು ನಾವು ಏನು ಕಲಿದಿದೀವೋ, ಏನ್ ಕಲ್ಸ್ಕೊಂಡಿದೀವೋ, ಏನ್ ತಿಳ್ಕೊಂಡಿದೀವೋ ಅದು ಟೆಸ್ಟಿಂಗ್. ನಿಮ್ಗೆ ಒಂಥರ ಟ್ರೈನಿಂಗ್ ಟೆಸ್ಟಿಂಗ್ ಅಲ್ವಾ, ಟ್ರೈನಿಂಗ್ ಟೆಸ್ಟಿಂಗ್. ಆಮೇಲೆ ನಮ್ಮ ಕರ್ಮಗಳು ಅದೋ ಇದೋ ಇದ್ರೆ, ಸ್ವಲ್ಪ ಕರ್ಮಗಳು ಏನೋ ಕೆಟ್ಟ ಕರ್ಮಗಳು ಏನಿದ್ರು ಅದೆಲ್ಲ ನಾವು ತೀರ್ಸ್ಕೊಂಡಕ್ಕೂ ಇಲ್ಲಿ ಬಂದಿರ್ತೀವಿ. ಅಂದ್ರೆ ನಮ್ಮ ಒಂದೇ ಫ್ಯಾಮಿಲಿಯಲ್ಲಿ ನೋಡ್ಕೊಳ್ಳಿ, 4-5 ಜನ ಇರ್ತೀವಿ ನಾವು ಅಲ್ವಾ.
ಸೊ ಒಬ್ಬರು ಇನ್ನೊಬ್ಬರಿಂದ ಏನೋ ನಿರೀಕ್ಷೆ ಮಾಡ್ತಾರೆ. ಒಬ್ಬರಿಂದ ಇನ್ನೊಬ್ರಿಗೆ ಏನೋ ಸಹಾಯ ಆಗ್ತಾ ಇರ್ತದೆ, ಒಬ್ಬರಿಂದ ಇನ್ನೊಬ್ರಿಗೆ ಕೆಟ್ಟದೂ ಆಗ್ತಾ ಇರ್ತದೆ. ಯಾಕೆ ಆಗ್ತದೆ ಎಲ್ಲ ಅಂತಂದ್ರೆ ಇಂದಿನ ದಿನ ಕರ್ಮಗಳು ಇಲ್ಲಿ ಅನುಭವಿಸ್ತಾ ಇದ್ವಿ ಅಂತ. ನಿಮ್ಗೆ ಭಗವಂತರು ಈ ಅವಕಾಶ ಕೊಟ್ಟಿದ್ದಾರೆ. ಒಂದು ಫ್ಯಾಮಿಲಿ ಮಾಡಿಕೊಂಡು ಅದರಲ್ಲಿ ಜೀವನ ಮಾಡಿ ನೀವೇನೇನು ಮಾಡಿದ್ರೋ ಅದು ಮುಂದೆ ಇಂದಿನ ಜೀವನದಲ್ಲಿ ಏನೇನು ಮಾಡಿದ್ರೋ ಅವ್ರಿಗೆ ಅವೆಲ್ಲ ತೀರ್ಸ್ಕೊಳಪ್ಪ ಅಂತ ಅಲ್ಲಿ ಕಲಿಸ್ಕೊಡ್ತಾರೆ. ನಾವೇನ್ ಅನ್ಕೊಂತೀವಿ, ಏನಪ್ಪಾ ಈ ಹಸ್ಬೆಂಡು, ಏನಪ್ಪಾ ಈ ವೈಫು, ಇದೊಂದು ದೊಡ್ಡ ಗೊಂದಲ ಆಗ್ಬಿಟ್ಟಿದೆ ನಮ್ಮ ಜೀವನ, ಏನಿದು ಇದು ಇದು ವ್ಯರ್ಥ, ನಮ್ಮ ಜೀವನ ವ್ಯರ್ಥ ಅಂತ ನಾವು ಆಕ್ಸೆಪ್ಟ್ ಮಾಡಲ್ಲ. ಅಲ್ಲೇ ತಪ್ಪಾಗೋದು. ನೀ ಆಕ್ಸೆಪ್ಟ್ ಮಾಡ್ಬೇಕು ಫಸ್ಟು. ಏನಂತ ಆಕ್ಸೆಪ್ಟ್ ಅಂದ್ರೆ, ನಾನು ನಮ್ಮ ಜೀವನ ಪ್ರಣಾಳಿಕದಲ್ಲಿ ಈ 4 ವ್ಯಕ್ತಿಗಳು ಸೇರ್ಕೊಂಡು ಈ ಫ್ಯಾಮಿಲಿಯಲ್ಲಿ ಹುಟ್ಟಬೇಕಂತ ಬಂದ್ವಿ ಅಷ್ಟೇ. ಹುಟ್ಟಿದ ಮೇಲೆ ಏನು ಏನೇನೋ ಆಗ್ತದೆ, ಅವೆಲ್ಲಾನು ಅನುಭವಿಸ್ಬೇಕು, ಅವೆಲ್ಲ ಆಕ್ಸೆಪ್ಟ್ ಮಾಡ್ಬೇಕು. ಆದ್ರೆ ಸಾಧ್ಯವಾದ್ರೆ ಜ್ಞಾನ ತಿಳ್ಕೊಳ್ಳಿ. ಆ ಜ್ಞಾನ ಮತ್ತೆ ಧ್ಯಾನದಿಂದ ಅಲ್ಲಿ ತಟ್ಕೊಳ್ಳುವಂಥ ಸಾಮರ್ಥ್ಯ ನಿಮಗೆ ಸಿಗತ್ತೆ. ಬಟ್ ಆಗೋದೊಂದು ಗ್ಯಾರಂಟಿ. ಆದ್ರೆ ಇನ್ನೊಂದು, ನಾವು ಜ್ಞಾನ ಅಂದ್ರೆ ಧ್ಯಾನ ಹೆಚ್ಚು ಮಾಡ್ತಾ ಜ್ಞಾನ ಸಂಪಾದನೆ ಮಾಡ್ಕೊಂತ ವ್ಯಕ್ತಿಗಳಿಗೆ ಏನಾಗತ್ತಂದ್ರೆ ಈ ಕರ್ಮಗಳು ಕಡಿಮೆ ಆಗ್ತಾ ಬರ್ತದೆ. ಯಾವ ರೀತಿಯಲ್ಲಿ ಅಂದ್ರೆ, ನಮ್ಮಲ್ಲಿ ಅದ್ಭುತ ಶಕ್ತಿ ಇರುತ್ತೆ, ಅದ್ಭುತ ಜ್ಞಾನ ಇರ್ತದೆ. ಆ ಅದ್ಭುತ ಶಕ್ತಿ ಜ್ಞಾನದಿಂದ ಪಕ್ಕ ನಮ್ಮ ಸುತ್ತಮುತ್ತ, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಸುತ್ತಮುತ್ತ ಇರುವಂತ 4-5 ವ್ಯಕ್ತಿಗಳಲ್ಲಿ ಅಂದ್ರೆ ನಮ್ಮ ಕ್ಷೇತ್ರ ಅಂದ್ರೆ ನಮ್ಮ ಈ ಶಕ್ತಿ ಕ್ಷೇತ್ರ ಅವ್ರ ಮೇಲೆ ಪ್ರಭಾವ ತೋರಿಸ್ತದೆ ಮಿತ್ರರೇ. ಆ ರೀತಿಯಲ್ಲಿ ನೋಡ್ಕೊಳ್ಳಿ. ಒಂದು ಧ್ಯಾನದ ಕುಟುಂಬ ಏನಾಗುತ್ತಂದ್ರೆ, ಇನಿಷಿಯಲ್ ಆಗಿ ಅಂದ್ರೆ ಬಿಗಿನಿಂಗ್ ಅಲ್ಲಿ ನಿಮ್ಗೆ ಅನ್ಸ್ಬೋದು, ಸೊ ಈ ತರ ಫ್ಯಾಮಿಲಿ ನಾನು ಅನುಭವಿಸ್ತಾ ಇದ್ದೀನಿ, ಕೆಟ್ಟ ವಿಷಯಗಳು ಅನುಭವಿಸ್ತಾ ಇದ್ದೀನಿ, ನಿಜವಾದ ತೊಂದರೆ ತಗೊಂತಾ ಇದ್ದೀನಿ, ನನಗೆ ಈ ಜೀವನ ಬೇಡ ವ್ಯರ್ಥ ಅಂತ ನಿಮ್ಗೆ ಅನಿಸ್ತಾ ಇರ್ತದೆ. ಆದ್ರೆ ಜ್ಞಾನ ಹೆಚ್ಚು ಮಾಡ್ತಾ ಹೋಗಿ ನೋಡಿ. ಸ್ವಲ್ಪ ಸ್ವಲ್ಪ ಒಂದು ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ತಾಳ್ಮೆಯಿಂದ ನೋಡಿ. ಖಂಡಿತ ಆ ಆ ಕುಟುಂಬದಲ್ಲಿ ಅತ್ಯಂತ ಒಳ್ಳೆಯ ಮಾರ್ಪುಗಳು ಬರುತ್ತೆ ಸ್ನೇಹಿತರೆ. ಇದು ನಾವು ಯಾವಾಗ್ಲೂ ನೆನಪಿಟ್ಕೋಬೇಕಿದು. ನಾವು ಕನ್ಫ್ಯೂಸ್ ಆಗ್ತೀವಿ. ನಾವು ಧ್ಯಾನಿಗಳಾಗಿ ನೀವು ಬಿಗಿನಿಂಗ್ ಅಲ್ಲಿ ಇರ್ಬೋದು, ಆದ್ರೆ ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಇದು ಖಂಡಿತವಾಗಿ ನಿಮ್ಗೆ ಅನುಭವ ಬಂದೇ ಬರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಷ್ಟೋ ಜೀವನಗಳಲ್ಲಿ ಈ ತರ ಅನುಭವಗಳು ಪಟ್ಟಿದ್ದಾರೆ ನಮ್ಮ ಧ್ಯಾನಿಗಳೇ, ಪಿರಮಿಡ್ ಧ್ಯಾನಿಗಳು. ಅದಕ್ಕೋಸ್ಕರ ತಾವೆಲ್ಲರೂ ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಏನಂತಂದ್ರೆ ಏನೂ ಆಗಲ್ಲ. ಪರಿಸ್ಥಿತಿಗಳು ಕೆಟ್ಟದಾಗಿದೆಯಾ ಅನುಭವಿಸಿ, ಆದ್ರೆ ಜ್ಞಾನ ಹೆಚ್ಚು ಮಾಡ್ಕೊತ ಹೋಗಿ. ನೀವು ಹೆಚ್ಚು ಮಾಡ್ಕೊತ ಹೋಗಿ. ಅವ್ರು ಧ್ಯಾನ ಮಾಡ್ತಾ ಇಲ್ಲ, ಇವ್ರು ಧ್ಯಾನ ಮಾಡ್ತಾ ಇಲ್ಲ, ನೀವು ಏರಿ ಪರವಾಗಿಲ್ಲ, ನೀವು ಶೇರ್ ಮಾಡ್ಕೊಳ್ಳಿ. ಇಲ್ಲ, ನೀವು ಜ್ಞಾನ ಹೆಚ್ಚು ಮಾಡ್ಕೊಂತ ಹೋದ್ರೆ ನಿಮ್ಮಲ್ಲಿ ಆಗುವಂತ ಪರಿವರ್ತನೆ ನೋಡಿ, ನಿಮ್ಮ ಹಸ್ಬೆಂಡು, ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು ಅವರು ಬರ್ತಾರೆ ಈ ಕಡೆ. ಏನಪ್ಪಾ ಈ ಅಮ್ಮ ಇಷ್ಟು ತಾಳ್ಮೆಯಲ್ಲಿದೆ, ನಾನು ಏನೋ ಮುಂಚೆ ನಾವು ಒಂಥರ ಕೆಟ್ಟದಾಗ ಮಾತಾಡುವಾಗ ತುಂಬಾ ಅಲಿತಾ ಇದ್ರು, ಈಗ ಅಲಿತಾ ಇಲ್ಲ. ಆಮೇಲೆ ಶಾಂತವಾಗಿದ್ದಾರೆ, ಏನು ಕೋಪ ಮಾಡ್ಕೊಂತ ಇಲ್ಲ, ಅದಕ್ಕೆ ಮುಂಚೆ ನನ್ನ ಮೇಲೆ ಜಗಳ ಬರ್ತಾ ಇದೆ ನಾನು ಈ ತರ ಮಾತಾಡಿದ್ರೆ ಅಂತ. ಅವರಲ್ಲೇ ಏನಾಗತ್ತೆ ಗೊತ್ತಾ, ಬದಲಾವಣೆ ಶುರು ಆಗತ್ತೆ ಯೋಚನೆಯಲ್ಲಿ. ಓ ಏನೋ ಇಷ್ಟು ಮಾರ್ಪ ಆಗಿದೆ, ಏನಕ್ಕೆ ಇದು ಇಷ್ಟೆಲ್ಲ, ಓ ಇದು ಧ್ಯಾನ ಮಾಡ್ತಾ ಇದಕ್ಕೋಸ್ಕರ ಅಲ್ಲ. ಸೊ ಅಂತ ಅವ್ರಿಗೆ ಯೋಚನೆ ಬರುತ್ತೆ. ಆವಾಗ ನಿಮ್ಮ ಹತ್ರ ಬರ್ತಾರೆ, ಅವರು ನಿಧಾನವಾಗಿ ಬರ್ತಾರೆ. ಏನಿದು ಧ್ಯಾನ ಅಷ್ಟು ಒಳ್ಳೇದಾಗ್ತಾ ಇದೆ ನಿಮ್ಗೆ, ಇಷ್ಟು ಒಳ್ಳೇದಾಗಿ ನೀವು ನಡ್ಕೊಂತಾ ಇದ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಕೇಳಕ್ ಬರ್ತಾರೆ. ಅವಾಗ ನೀವು ಅವ್ರಿಗೆ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಾ ಹೋಗಿ. ಅವ್ರ ಮೇಲೆ ರುದ್ದಕ್ ಹೋಗ್ಬಿಡಿ, ಅಂದ್ರೆ ಒಂಥರ ಫೋರ್ಸ್ ಮಾಡ್ಕೋಬಿಡಿ. ಯಾರನ್ನು ಫೋರ್ಸ್ ಮಾಡಕ್ ನಮ್ಮ ಹಕ್ಕಿಲ್ಲ ಸ್ನೇಹಿತರೆ. ಫೋರ್ಸ್ ಮಾಡೋದು ನಮ್ಮ ಧರ್ಮ ಅಲ್ಲ. ನಮ್ಮ ಧರ್ಮ ಏನಂದ್ರೆ, ಅವ್ರು ಕೇಳಿದ್ರೆ ಅದ್ಭುತವಾಗಿ ಹೇಳಿ, ಅವ್ರು ಕೇಳಿಲ್ಲ ಅಂದ್ರೂ ಸ್ವಲ್ಪ ಹೇಳಿ, ಸ್ವಲ್ಪ ಹೇಳಿದ ಮೇಲೆ ಬಿಟ್ಬಿಡಿ. ಹೆಚ್ಚು ಮಾಡಕ್ಕೆ ಅವ್ರ ಮೇಲೆ ಫೋರ್ಸ್ ಮಾಡಕ್ ಹೋಗ್ಬಿಡಿ ಯಾವಾಗಲೂ. ಯಾಕಂದ್ರೆ ಅವ್ರಿಗೆ ಸಮಯ ಬರಬೇಕು. ಇನ್ನೊಂದು, ನಿಮ್ಮಲ್ಲಿ ಆಗುವಂತ ಬದಲಾವಣೆ ಅವರಿಗೆ ಸೂಚಿಕೆ, ಖಂಡಿತವಾಗಿ ಕೆಲಸ ಮಾಡತ್ತೆ. ನೋಡ್ಕೊಳ್ಬೇಕಂದ್ರೆ ನೀವು ಪ್ರಯತ್ನ ಮಾಡಿ ನೋಡಿ. ಈ ರೀತಿಯಲ್ಲಿ ಒಂದು ಸಂಸ್ಕರಣ ಅನ್ನೋದು ಇಡೀ ಫ್ಯಾಮಿಲಿಯಲ್ಲಿ ಆ ಸಂಸ್ಕರಣ ಆಗ್ಬಿಡ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ, ನಾವು ಯಾವುದೇ ಪ್ರಾರಂಭ ದಶದಲ್ಲಿ ನಾವು ಒಂದು ಸಾಧಕರಾಗಿದ್ವಿ ಅಂದ್ರೆ, ನಮ್ಮ ಆತ್ಮ ಪರಿಣಿತಿ ಮುಂದಕ್ಕೆ ಹೋಗ್ತಾ ಇದ್ವಿ ಅಂದ್ರೆ ಯಾವಾಗ್ಲೂ ಅಷ್ಟೇ. ಸೊ ಈ ಮುಮುಕ್ಷು ಅಂತ ಹೇಳ್ತೇವಲ್ಲ, ಮುಮುಕ್ಷು ಅಂದ್ರೆ ಮೋಕ್ಷ ಹೊಂದಕ್ಕೆ ಅಂತ. ಈ ಮೋಕ್ಷ ಹೊಂದಕ್ಕೆ 4 ವಿಧಗಳ ಈ ಶತ್ರುಗಳಿರ್ತಾರೆ. ಏನಂತಂದ್ರೆ ಭಯ, ಅಸಂಪೂರ್ಣ ಜ್ಞಾನ, ಅಜ್ಞಾನ ಅಂತ ಹೇಳ್ತೀವಿ ನಾವು, ಮತ್ತೆ ಅತೀಂದ್ರಿಯ ಶಕ್ತಿಗಳು, ಮತ್ತೆ ಬದ್ಧಕ ಅಂದ್ರೆ ಒಂಥರ ಲೇಜಿನೆಸ್. ಸೊ ಲೇಜಿನೆಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಲ್ಲಿ ಈ 4 ವಿಧಗಳಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ. ಅಂದ್ರೆ ನಮ್ಮಲ್ಲಿ ಭಯ ಅಲ್ವಾ, ಭಯದಿಂದನೂ ನಾವು ಮೋಕ್ಷ ಅಂದ್ರೆ ನಮ್ಮಲ್ಲಿ ಆತ್ಮ ಪರಿಣಿತಿ ಆಗಲ್ಲ. ಯಾವ ವಿಷಯವನ್ನು ನಾವು ಮುಂದಕ್ಕೆ ಹೋಗಲ್ಲ. ಭಯ ಇದ್ರೆ ಏನಾಗತ್ತೆ ಹೇಳಿ, ಯಾವ ಹೊಸ ವಿಷಯ ಬಂದ್ರೆ, ಹೊಸ ಪರಿಸ್ಥಿತಿ, ಹೊಸ ವ್ಯಕ್ತಿ ಬಂದ್ರೆ ಮಾತಾಡಕ್ ಹೋಗಲ್ಲ ಆ ಭಯದಿಂದ. ಆ ರೀತಿಯಲ್ಲಿ ಆಗಲ್ಲ ಸ್ನೇಹಿತರೆ.
ಈಗ ಇಂಥ ವೇದಿಕೆಗಳಲ್ಲಿ ಮಾತಾಡಿ ಮಾತಾಡಿ ಅಂತ ಹೇಳ್ತೀವಿ, ಭಯ, ಮಾತಾಡಲ್ಲ. ಮಾತಾಡಿಲ್ಲ ಅಂದ್ರೆ ನಿಮ್ಮಲ್ಲಿ ಆತ್ಮ ಪರಿಣಿತಿ ಹೇಗೆ ಆಗತ್ತೆ ಹೇಳಿ? ಸಾಧ್ಯವಾಗತ್ತಾ? ಸುಮ್ಮನೆ ವಿಡಿಯೋ ಆಫ್ ಮಾಡ್ಕೊಂಡು ಕೆಳಗಡೆ ಕೂತ್ಕೊಂಡಿರ್ತೀರಿ, ನೋಡ್ತಾ ಇರ್ತೀರಿ, ಕೇಳಿಸ್ಕೊತಾ ಇರ್ತೀರಿ, ಬಟ್ ಮಾತಾಡೋಕೆ ಬರಲ್ಲ. ಹೇಗೆ ಆತ್ಮ ಪರಿಣಿತಿ ಆಗತ್ತೆ ಹೇಳಿ ನೋಡೋಣ? ಆಗಲ್ಲ, ಖಂಡಿತ ಆಗಲ್ಲ. ನಿನ್ನೆ ನಾವು ಸ್ಟಾಲ್ ಇಟ್ಟಿದ್ವಿ, ಎಲ್ಲರೂ ಬನ್ನಿ ಅಲ್ಲಿ ಮಾತಾಡಿ, ಎಲ್ಲರ ಹತ್ರ ಚರ್ಚೆ ಮಾಡ್ಕೊಳ್ಳಿ, ಪಾಂಪ್ಲೆಟ್ ಕೊಡಿ ಅಂತ ಹೇಳಿದ್ವಿ, ಒಬ್ಬರು ಬಂದಿಲ್ಲ. ಈ ರೀತಿಯಲ್ಲಿ ಹೋದ್ರೆ ಯಾವ ಆತ್ಮ ಪರಿಣಿತಿ ನಿಮ್ಮಲ್ಲಿ ಆಗತ್ತೆ ಹೇಳಿ? ಅಲ್ಲಿ ಬಂದಿರೋ ಎಷ್ಟೋ ವ್ಯಕ್ತಿಗಳು ಬರ್ತಾರೆ, ಏನಪ್ಪಾ ಇದು ಧ್ಯಾನ ಅಂದ್ರೆ, ಏನಪ್ಪಾ ಇದು ಪಿರಮಿಡ್ ಅಂತ ಕೇಳ್ತಾರೆ. ಅಂತವ್ರಿಗೆ ಏನಕ್ಕೆ ಬಂದಿರ್ತಾರೆ ಅವರು? ನಿಮ್ಮಿಂದ ತಿಳ್ಕೊಳಕ್ ಬಂದಿರ್ತಾರೆ. ಅದು ನಿಮ್ಗೆ ಅವಕಾಶ ಅಲ್ವ ಅದು? ಆ ಅವಕಾಶ ಉಪಯೋಗಿಸ್ಕೊಂಡಿದ್ದೀರಾ? ಉಪಯೋಗಿಸ್ಕೊಂಡಿಲ್ಲ. ಯಾರು ಒಬ್ಬರು ಬಂದಿಲ್ಲ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಒಬ್ಬರು ಅಂದ್ರೆ ಒಬ್ಬರಲ್ಲಿ ಬಂದಿಲ್ಲ, ಒಂದು ಮಾಸ್ಟರ್ ಬಂದಿಲ್ಲ. ಈ ರೀತಿಯಲ್ಲಿ ನಾವು ನಡ್ಕೊಂಡೋದು ನಮ್ಮ ಜೀವನದಲ್ಲಿ. ಹೇಗೆ ಆತ್ಮ ಪರಿಣಿತಿ ಹೊಂದ್ತೀರಿ ಅಂದ್ರೆ ನನಗೆ ಹೇಳಿ, ಪರವಾಗಿಲ್ಲ. ಆಗಲ್ಲ, ಸಾಧ್ಯವಾಗಲ್ಲ ಅದು. ಇನ್ನೂ ನೀವು ಎಷ್ಟು ಜನ್ಮಗಳು ಪಡೆದು ಇದೇ ರೀತಿಯಲ್ಲಿ ಇರ್ತೀವಿ ನಾವು. ಮತ್ತೆ ಪುನರಪಿ ಮರಣಂ ಪುನರಪಿ ಜನನಂ, ಪುಟ್ಟುಟ ಗೆಟ್ಟುಟ. ಅದು ಹೇಳ್ತೀವಲ್ಲ, ಪುಟ್ಟುಟಯು ನಿಜಮು ಗಿಟುಟಯು ನಿಜಮು ಅಂತ. ನಟ ನಡಿಮಿ ಪನಿ ನಾಟಕಮು. ಆ ರೀತಿಯಲ್ಲಿ ಇರ್ತದೆ ನಮ್ಮ ಜೀವನ. ಹುಟ್ಟುಟ ಗೆಟ್ಟುಟ, ಬಂದೋದು ಹೋಗೋದು, ಬಂದಿದ್ವಿ ಹೋಗಿದ್ವಿ. ಏನೋ ಹೇಳ್ತಾರ, ಬಂದೆ, ಯಾವ್ದದು ಗಾದೆ ಇದೆಯಲ್ಲಮ್ಮ ಅದು ನನಗೂ ನೆನಪು ಬರ್ತಾ ಇಲ್ಲ. ಹೋಗ ಪುಟ್ಟ ಬಂದ ಪುಟ್ಟ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಕರೆಕ್ಟ್ ಕರೆಕ್ಟ್. ಆ ರೀತಿಯಲ್ಲಿ ಆಗಿದೆ ನಮ್ಮ ಜೀವನ. ಯಾವುದು ಬೆಳವಣಿಗೆಗೆ, ಯಾವುದು ಆತ್ಮ ಪರಿಣಾಮಕ್ಕೆ ನಾವು ರೆಡಿ ಇಲ್ಲ. ಅವಕಾಶಗಳು ಬರ್ತಾನೆ ಇರ್ತದೆ. ನನ್ನ ರೂಪದಲ್ಲಿ ಒಂದು ಅವಕಾಶ ನಾನು ಕೊಟ್ಟಿದ್ದೀನಿ, ಅಲ್ಲಿ ಬಂದು ಸೇವೆ ಮಾಡ್ಕೊಳ್ಳಿ, ತುಂಬಾ ಜನ ಬರ್ತಾರೆ, ಮಾತಾಡಿ ಚೆನ್ನಾಗಿ ಕಲಿಸಿ, ನೀವು ಕಲ್ಸ್ಕೊಳ್ಳಿ, ನೀವು ಇನ್ನೂರು ಕಲ್ಸ್ಕೊಡಿ ಅಂತ ಅವಕಾಶ ಕೊಟ್ಟಿದೆ. ಇಲ್ಲ, ನಾವು ಬರಲ್ಲ, ಆಯ್ತು ಒಳ್ಳೇದು. ಇನ್ನೊಂದು ಬರ್ತದೆ, ಇನ್ನೊಂದು ರೂಪದಲ್ಲಿ ಇನ್ನೊಂದು ದಿವಸ ಬರ್ತದೆ, ನೋಡ್ಕೊಳ್ಳಿ. ಅಲ್ಲ, ಅದನ್ನು ನಾವು ಮುಂದಕ್ಕೆ ಹೋಗಲ್ಲ. ಇದು ಒಂದು ಭಯ, ಒಂದು ಅಜ್ಞಾನ, ಒಂದು ಸಮಯ ಇಲ್ಲ, ಒಂದು ಲೇಜಿನೆಸ್ ಅಂತ ಹೇಳ್ಬೋದು. ನಿನ್ನೆ ನಾನು ಹೆಸರುಗಳು ಹೇಳಕ್ ಹೋಗಲ್ಲ. 2-3 ಮಾಸ್ಟರ್ ಕಾಲ್ ಮಾಡಿದೆ, ಗುರೂಜಿ ಮಳೆ ಬರ್ತಾ ಇದೆ. ನಾನು ಹೇಳಿದೆ, ಮಳೆ ಮೈಂಡಲ್ಲಿ ಬರ್ತಾ ಇದೆ ಇಲ್ಲ ಕಂಪ್ಯೂಟರ್ಲಿ ಬರ್ತಾ ಇದೆ ಅಂತ ಕೇಳಿದೆ. ಮಳೆ ಎಲ್ಲಿ ಅಂತ ಹೇಳಿದೆ. ಮಳೆ ಎಲ್ಲಿ ಬರ್ತಾ ಇದೆ? ಮೈಂಡಲ್ಲೇ ಇಲ್ಲ ಕಂಪ್ಯೂಟರ್ಲಿ ಬರ್ತಾ ಇದೆ? ಇಲ್ಲ ಇದ್ರ ಮೊಬೈಲಲ್ಲಿ ನೋಡಿದೆ ಗುರೂಜಿ, ಜಾಸ್ತಿ ಮಳೆ ತೋರಿಸ್ತಾ ಇದೆ. ಹೌದಾ? ಅಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇಲ್ವಲ್ಲ ಮಳೆ ಮತ್ತೆ? ಇನ್ನೊಂದು ಕೇಳಿದೆ, ಆ ಮಲೆ ಎಲ್ಲಿ ಮೈಂಡಲ್ಲಿ ಇದೆಯಾ ಇಲ್ಲ ಎಲ್ಲಿದೆ ಮೈಂಡ್ ಮಲೆ ಅಂತ ಹೇಳಿದೆ. ಅಲ್ಲಿ ಮಲೆ ಇಲ್ಲ, ತುಂಬಾ ಜನ ಬಂದಿದ್ದಾರೆ, ಅವರೆಲ್ಲ ಎಲ್ಲ ವಿಷಯಗಳು ನೋಡ್ಕೊಂತಾ ಇದ್ರೆ, ಕಲ್ಸ್ಕೊಂತಾ ಇದ್ರೆ, ಬಟ್ ನಾವು ಮಾತ್ರ ಆ ಲೇಜಿನೆಸ್ ಇಂದ ಏನಾಗತ್ತೆ, ಮನೆಯಲ್ಲಿ ಇರ್ತೀವಿ. ನೋಡಿ, ಅದಕ್ಕೆ ಇದೆಲ್ಲಿ 4 ಕಾರಣಗಳು ಹೇಳಿದ್ವಿ ನಮ್ಗೆ. ನಮ್ಮ ಮುಮುಕ್ಷುವಿಗೆ, ನಮ್ಮ ಮುಕ್ತಿಗೆ ಈ 4 ಪ್ರಧಾನ ಶತ್ರುಗಳು: ಅಸಂಪೂರ್ಣ ಜ್ಞಾನ, ಅಜ್ಞಾನ, ಭಯ ಒಂದು, ಆಮೇಲೆ ಸೊ ಈ ನಮ್ಮಲ್ಲಿರುವಂತ ಲೇಜಿನೆಸ್ ಮಿತ್ರರೇ. ಇವೆಲ್ಲ ಕಾರಣಗಳು. ನಾವು ಮುಂದಕ್ಕೆ ಹೋಗಕ್ ಆಗಲ್ಲ, ಖಂಡಿತ ಆಗಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಸ್ನೇಹಿತರೆ, ಇವೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೇನೆ ನಮ್ಮಲ್ಲಿ ಆತ್ಮ ಪರಿಣಿತಿ, ಆತ್ಮ ಪುರೋಗತಿ. ಇಲ್ಲ ಅಂದ್ರೆ ತಿರೋಗತಿ ನಾವು ರೆಡಿ ಇದೀವ? ಪುರೋಗತಿ ಬೇಕಲ್ಲ ಎಲ್ಲರಿಗೂ. ಪ್ರತಿಯೊಬ್ಬರು ನೋಡೋದೇನು, ಒಂದು ಜಾಬ್ ಮಾಡ್ತಾ ಇದ್ದ ಪ್ರಮೋಷನ್ ನೋಡ್ತೀವ, ಡಿಮೋಷನ್ ನೋಡ್ತೀವ. ಮತ್ತೆ ಪ್ರಮೋಷನ್ ಬೇಕಂದ್ರೆ ನೀವೇನ್ ಮಾಡ್ಬೇಕು? ಇವೆಲ್ಲ ಮಾಡ್ಬೇಕಲ್ಲ. ಅದಕ್ಕೆ ಇದು ಪದೇ ಪದೇ ಹೇಳ್ತಾ ಇರ್ತೀವಿ, ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಅಳವಡಿಸ್ಕೊಂಡೋಗ ಪ್ರಯತ್ನ ಮಾಡಿ. ಇನ್ನೂ ಅಲಕ್ಷ್ಯ ಮಾಡಕ್ ಹೋಗ್ತಾ ಇದ್ರೆ, ನಿರ್ಲಕ್ಷ್ಯ ಮಾಡಕ್ ಹೋಗ್ತಾ ಇದ್ರೆ ನಮ್ನ ಯಾರೂ ಕಾಪಾಡಲ್ಲ. ಸೊ ಅದೇ ಹೇಳ್ತೀವಲ್ಲ, ಸೊ ಧರ್ಮೋ ರಕ್ಷಿತ ಆ ಧರ್ಮ ಮಾತ್ರ ನಮ್ಗೆ ಕಾಪಾಡತ್ತೆ, ಇನ್ಯಾವುದು ಕಾಪಾಡಲ್ಲ. ಆ ಧರ್ಮ ಪಾಲನೆ ನಮ್ಮ ಹತ್ರ ಇಲ್ಲ ಅಲ್ವಾ? ಆ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಸೊ ಈ ರೀತಿಯಲ್ಲಿ ಮುಂದಕ್ಕೆ ಹೋದ್ರೆ ಖಂಡಿತ ನಾವು ನಮ್ಮಲ್ಲಿ ಬೆಳವಣಿಗೆ ಅದ್ಭುತವಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೊಂದೇನೆಂದ್ರೆ, ಸೊ ಪ್ರತಿಯೊಂದು ಈಗಾಗಲೇ ಹೇಳ್ತಾ ಬಂದೇನೆ, ನಮ್ಮ ಜೀವನದಲ್ಲಿ ಏನೇ ಆಗಿದ್ರು ಆ ಪರಿಸ್ಥಿತಿಗಳು ಆಗ್ತಾ ಇದೆ ಅಂದ್ರೆ ಅದು ನಮ್ದಲ್ಲ, ಅದು ನನಗೋಸ್ಕರ ಅಲ್ಲ ಅಂತ ಭಾವಿಸ್ಕೋಬೇಡಿ. ನಿಮ್ಮ ಜೀವನದಲ್ಲಿ ಏನೇ ಪರಿಸ್ಥಿತಿ ಬಂದ್ರು ಅದನ್ನು ಫೇಸ್ ಮಾಡಿ ಅದರಿಂದ ಅನುಭವ ತಗೊಳ್ಳಿ, ಅದರಿಂದ ಆಚೆ ಕಡೆ ಬನ್ನಿ. ಅವಾಗ ನಿಮ್ಮಲ್ಲಿ ಆತ್ಮ ಪರಿಣಿತಿ ಹೆಚ್ಚಾಗತ್ತೆ. ಭಯಪಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಸೊ ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಇದು ಒಂದು ಅದ್ಭುತವಾದ ವಿಷಯ. ಅವ್ರು ಹೇಳ್ತಾರೆ, ನಾವು ಎಷ್ಟುವರೆಗೂ ಕಲ್ಸ್ಕೋಬೇಕಂದ್ರೆ ಒಂದು ವಿಷಯವನ್ನು, ಆ ವಿಷಯದಲ್ಲಿ ಇನ್ನು ಏನಿಲ್ಲ ಅಲ್ಲಿ ಅಂದ್ರೆ ಈ ರೀತಿಯಲ್ಲಿ ನಾವು ಒಂದು ವಿಷಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ.
ಅದರಲ್ಲಿ ಇನ್ನು ಏನು ಇಲ್ಲ ಕಲ್ಸ್ಕೊಂಡೋದು ಅಂತ ಇರುವಾಗ ಅವಾಗ ನಾವು ಬಿಡ್ಬೋದು. ಅಷ್ಟುವರೆಗೂ ನಾವು ಅದನ್ನು ಕಲ್ಸ್ಕೊಂಡಕ್ಕೆ ಪ್ರಯತ್ನ ಮಾಡಬೇಕು, ಭಯಪಡಬಾರ್ದು. ಈ ರೀತಿಯಲ್ಲಿ ನಮ್ಮ ಆತ್ಮ ಪರಿಧಿನ ಹೆಚ್ಚು ಮಾಡ್ಕೊಂಡಕ್ಕೆ ಈ 4 ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡು ನಮ್ಮ ಜೀವನವನ್ನು ಮುಂದುವರಿಸೋಣ ಸ್ನೇಹಿತರೆ. ಆಮೇಲೆ ಇನ್ನೊಂದು ವಿಷಯ, ಇವರು ಇನ್ನೊಂದು ರಿಚಾರ್ಡ್ ಬಾಕೆ ಇನ್ನೊಂದು ಅದ್ಭುತವಾದ ವಿಷಯ ಹೇಳಿದರು. ಏನಂತಂದ್ರೆ ನೋಡಿ, ಯಾವುದೇ ಒಂದು ನಿಮ್ ಬರುವಂತ ಕೋರಿಕೆಗಳು, ನಿಮ್ ಬರುವಂತ ಕೋರಿಕೆಗಳು ಏನೇ ಬಂದ್ರು ಅದು ನಿಮ್ಗೊಂದು ಕೋರಿಕೆ ಬರ್ತಾ ಇದೆ ಅಂದ್ರೆ ಅರ್ಥ ಏನಂದ್ರೆ ನಿಮ್ಮಲ್ಲಿ ಅಂತ ಶಕ್ತಿ ಇದೆ ಅಂತ ಅರ್ಥ, ಅಂತ ಸಾಮರ್ಥ್ಯ ಇದೆ. ಅಂದ್ರೆ ಒಂದು ವಿಷಯ ನಿಮ್ ಜೀವನದಲ್ಲಿ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಏನೇ ಏನೇ ಕೋರಿಕೆ ಬಂದ್ರೂ ಪರವಾಗಿಲ್ಲ, ಆ ಕೋರಿಕೆ ನಿಮ್ಗೆ ಬರ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಇದ್ರೆ ನಿಮ್ಗೆ ಬರೋದು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ, ನೀವು ಆ ಕೋರಿಕೆ ತೀರ್ಸ್ಕೊಳ್ಳುವಂತ ಸಾಮರ್ಥ್ಯ ಇದೆ ಅಂತ ಅರ್ಥ. ಸೊ ಆದ್ರೆ ನಾವು ಗುರುತಿಸಲ್ಲ. ಯಾವಾಗ್ಲೂ ಏನಂತಂದ್ರೆ, ಸೊ ಯಾವುದೇ ಒಂದು ವಿಷಯ ನಮ್ಗೆ ಆ ತರ ಒಂದು ಕೋರಿಕೆ ಬಂದ್ರು ಏನೇ ಬಂದ್ರು ನಾವು ಆಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ನಮ್ಗೆ ಆ ಶಕ್ತಿ ಇಲ್ಲ ಅಂತ ನಮ್ಗೆ ನಾವೇ ನಿರ್ಧಾರ ಮಾಡ್ಕೊಂತೀವಿ. ಆ ನಿರ್ಧಾರ ಮಾಡ್ಕೊಂಡಿದ್ರೆ ಸ್ನೇಹಿತರೆ ಖಂಡಿತವಾಗಿ ನಾವು ಮುಂದಕ್ಕೆ ಹೋಗಕ್ಕಾಗಲ್ಲ. ಅಂದ್ರೆ ನಮ್ಮ ಜೀವಿತ ಪ್ರಣಾಳಿಕದಲ್ಲಿ, ಜೀವಿತ ದೇಹದಲ್ಲಿ ಸೊ ಎಷ್ಟೋ ವಿಧಗಳ ಯೋಚನೆಗಳು, ಅನುಭವಗಳು ಆಗ್ತಾನೆ ಇರ್ತದೆ ಅಲ್ವಾ. ಸೊ ಆ ರೀತಿಯಲ್ಲಿ ಆ ಅನುಭವಗಳು, ಯೋಚನೆಗಳು ಬರ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ಆ ಸತ್ತ ಸಾಮರ್ಥ್ಯ ಇದ್ರೆ ನಿಮ್ಗೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಅನುಭವಗಳು, ಯಾವುದೇ ಯೋಚನೆಗಳು ಬರ್ತಾ ಇದೆ ಅಂದ್ರೆ ಅದು ತೀರ್ಸ್ಕೊಳ್ಳುವಂತ ಕೆಪಾಸಿಟಿ, ಸಾಮರ್ಥ್ಯ, ಆ ಸಾಮರ್ಥ್ಯ ಸತ್ತ ನಿಮ್ಗೆ ಇದ್ರೇನೆ ಅವೆಲ್ಲ ನಿಮ್ಗೆ ಬರೋದು. ಇಲ್ಲ ಅಂದ್ರೆ ಸುಮ್ಮನೆ ಬರಲ್ಲ ಯಾವುದು. ನಾವು ಅನ್ಕೊಂತೀವಿ ಅಷ್ಟೇ, ಏನೋ ಬಂದಿದೆ, ಏನೋ ಹೋಗ್ತಾ ಇದೆ, ಇದು ನಮ್ದಲ್ಲ ಬಿಡಿ ಅಂತ ನಾವು ಅನ್ಕೊಂತಾನೆ ಇರ್ತೀವಿ. ಅಲ್ಲೇ ನಾವು ಮಾಡೋಂಥ ತಪ್ಪು. ಅರ್ಥ ಆಯ್ತಾ? ಸೊ ಸೊ ಈ ವಿಷಯವನ್ನು ನಾವು ಅರ್ಥ ಮಾಡ್ಕೊಂಡಿದ್ರೆ ಸೊ ಪ್ರತಿಯೊಂದು ಅಷ್ಟೇ. ಅಂದ್ರೆ ನಾವು ಅವಾಗ ಮುಂದಕ್ಕೆ ಹೋಗ್ತೀವಿ, ಏನೋ ಸ್ವಲ್ಪ ಪ್ರಯತ್ನ ಮಾಡಕ್ಕೆ ಮುಂದಕ್ಕೆ ಹೋಗ್ತೀವಿ. ಅವಾಗ ಒಂದೊಂದೊಂದು ನಾವು ಒಂದು ಮೆಟ್ಟಿಗೆ ತರ ಇದು. ಒಂದು ಮೆಟ್ಟಿಗೆ ಹೆಂಗಿರ್ತದೆ ಅಂದ್ರೆ, ಈಗ ಒಂದು ಮೆಟ್ಟಿಗೆ ಎಕ್ಕಿದ್ವಂತೆ ಮೇಲೆ ಹತ್ತಿದ್ವಂತ ಇಟ್ಕೊಳ್ಳಿ, ಕೆಳಗೆ ಒಂದು ಮೆಟ್ಟಿಗೆ, ಮೇಲೆ ಒಂದು ಮೆಟ್ಟಿಗೆ ಇದೆಲ್ಲ, ಆ ಎರಡು ಕಾಣಿಸ್ತಾ ಇರ್ತದೆ ಅಲ್ವಾ. ನಾವು ಮುಂದೆ ಹೋಗಲ್ಲ ಅಂದ್ರೆ ಏನ್ ಕಾಣಿಸ್ತದೆ ನಿಮ್ಗೆ? ನಾವು ಎಲ್ಗೋ ಕೆಳಗೆ ಒಂದು 10 ಮೆಟ್ಟಿಗೆ ಕೆಳಗೆ ಒಂದನೇ ಮೆಟ್ಟಲ್ಲಿ ಇಟ್ಕೊಂಡು ನಾವೆಲ್ಲ ನೋಡ್ತಾನೆ ಇದ್ರೆ ಏನ್ ಕಾಣಿಸಲ್ಲ, ಮುಂದೆ ಕಾಣಿಸ್ತಾ ಇರುತ್ತೆ, ಹಿಂದೆ ಏನೂ ಇಲ್ಲ. ಅದೇ ನೀವು ಒಂದು ಮೆಟ್ಟಿಗೆ ಮುಂದಕ್ಕೆ ಹೋದ್ರೆ ಹಿಂದೆದು ಮುಂದೆದು ಎರಡು ಕಾಣಿಸ್ತಾ ಇರ್ತದೆ. ಅಂದ್ರೆ ಅವಕಾಶಗಳು ನಿಮ್ಗೆ ಕಾಣಿಸ್ತದೆ. ಆ ಅವಕಾಶಗಳು ನಿಮ್ಗೆ ಕಾಣಿಸುವಾಗ ಹಂಗೆ ಮುಂದಕ್ಕೆ ಹೋಗ್ತಾ ಇರಬೇಕು. ಒಂದೊಂದು ಮೆಟ್ಟಿಗೆ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ರೆ ನಮ್ಮಲ್ಲಿ ನಾವು ಏನು ಬೇಕೋ ಅದು ಸಾಧಿಸ್ಬೋದು. ಏನೇ ಕೋರಿಕೆ ಬಂದ್ರೂ ಅದನ್ನು ಈ ರೀತಿಯಲ್ಲಿ ಮುಂದಕ್ಕೆ ಹೋಗೋದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಸೊ ಈ ಕಷ್ಟಗಳು ಬಂದಿದೆ ಅಂತ ಹೇಳ್ಬಿಟ್ಟು ಆ ಕಷ್ಟಗಳನ್ನು ದೂರ ಇಡೋದು, ಕಷ್ಟಗಳು ಅನುಭವಿಸದಲ್ಲೇ ನಾವು ತಪ್ಪಿಸ್ಕೊಂಡೋದು, ಇದೆಲ್ಲ ಮಾಡಬಾರ್ದು. ಆ ಥರ ಮಾಡಿದ್ರೆ ನೀವು ಕಲಿಯುವಂಥ ಪಾಠಗಳು ಕಲಿಯಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಕಷ್ಟಗಳು ಬಂದ್ರೆ ಆ ಕಷ್ಟಗಳನ್ನು ಅನುಭವಿಸೋದಕ್ಕೆ ರೆಡಿಯಾಗಿರಿ, ಎದುರ್ಕೊಳ್ಳೋಕೆ ರೆಡಿಯಾಗಿರಿ. ಏನೂ ಆಗಲ್ಲ. ಅದು ಎದುರ್ಕೊಳ್ಳೋದು ನಿಮ್ಮ ಧ್ಯಾನದಿಂದ ಎದುರ್ಕೊಂಡ್ರೆ ಇನ್ನೂ ಸುಲಭವಾಗಿ ಎದುರ್ಕೋಬಹುದು. ಬೇರೆ ವ್ಯಕ್ತಿಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಬೇರೆ ವ್ಯಕ್ತಿಗಳ ಬಗ್ಗೆ ಏನ್ ಹೇಳ್ತಾರೆ, ಏನ್ ಮಾಡ್ತಾರೆ, ಒಂದು ಯಾವುದೇ ಕಷ್ಟ ಬಂದ್ರೆ ಅದು ಎದುರ್ಕೊಂಡಕ್ಕೆ ಸಿದ್ಧವಾಗಲ್ಲ, ಮುಂದಕ್ಕೆ ಹೋಗಲ್ಲ, ಮತ್ತೆ ಅದ್ರ ನೋಡ್ಕೊಂಡು ಅಧೈರ್ಯದಿಂದ ಭಯಪಡಿ ದೂರ ಹೋಗ್ತಾರೆ. ಅದೇ ಒಂದು ಜ್ಞಾನಿಯಾಗಿ ಏನ್ ಮಾಡ್ತೀವಿ ನಾವು, ಆ ಹೊಸ ವಿಷಯ ಆದ್ರೂ ಎದುರ್ಕೊಂಡೋಗಿ ಮುಂದಕ್ಕೆ ಹೋಗ್ತೀವಿ. ಎದುರ್ಕೊಂಡಿದ ಮೇಲೆ ಅದು ಕಷ್ಟ ಇರಲಿ ಯಾವ ಎದುರ್ಕೊಂತೀವಿ, ಎದುರ್ಕೊಳ್ಳುವಾಗ ನಾವು ಆ ಧ್ಯಾನ ಶಕ್ತಿ ಮತ್ತೆ ಆ ನಮ್ಮಲ್ಲಿರುವಂಥ ಆತ್ಮಸ್ಥೈರ್ಯವನ್ನು ತೋರಿಸ್ಕೊಂತೀವಿ. ಅವಾಗ ಖಂಡಿತವಾಗಿ ನಾವು ಫಲಿತ ಸಾಧಿಸ್ತೀವಿ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಯಾವುದೇ ಕೋರಿಕೆಗಳು ಬಂದ್ರೆ ನಿಮ್ಮಲ್ಲಿ ಆತ್ಮಶಕ್ತಿ ಇದ್ರೆ ತೀರ್ಸ್ಕೊಳ್ಳುವಂಥ ಕೆಪಾಸಿಟಿ ನಿಮಗೆ ಇದೆ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಕಾಗಿಲ್ಲ. ಖಂಡಿತ ಎಂಥ ಪರಿಸ್ಥಿತಿಗಳಿದ್ರು, ಹೊಸ ವಿಷಯಗಳಿದ್ರು ಸಹ ನೀವು ಕಲಿಯುವಂಥ ಅವಕಾಶ ನಿಮಗಿದೆ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಈಗ ಸೊ ಒಂದು ವ್ಯಕ್ತಿ ಒಂದು 50 kg ಅಂದ್ರೆ 50 kg ಅನ್ನೋದು ನಾವು ಎತ್ತುವಂತ ಕೆಪಾಸಿಟಿ ಇದೆ. ಇದು ಇನ್ನೊಂದು ಒಂದು ಉದಾಹರಣೆ. 50 kg ಎತ್ತುವಂತ ವ್ಯಕ್ತಿಗೆ 50 kg ಎತ್ತುವಂತ ವ್ಯಕ್ತಿಗೆ ಆ 50 kg ಎತ್ತುವಂತ ಆ ಸಮಸ್ಯೆಗಳು ಅಂದ್ರೆ ಆ ಸಮಸ್ಯೆಗಳು ಅದೇ ರೀತಿಯಲ್ಲಿ ಬರುತ್ತೆ. ಅಂದ್ರೆ ಸೊ ನಾವು ಒಂದು 50 kg ಮೇಲೆ ಎತ್ತುವಂತ ವ್ಯಕ್ತಿಗೆ 2-3 kg ಅನ್ನೋದು 70 kg 70 kg ಅಂತ ಸಮಸ್ಯೆ ಬರಲ್ಲ ಅಲ್ವಾ. ಯಾವಾಗ್ಲೂ ಬರಲ್ಲ. ಅದು ನಿಮ್ಗೆ ಬರೋಂಥ ಸಮಸ್ಯೆ ಅದೇ ರೀತಿಯಲ್ಲಿ ಬರುತ್ತೆ. ನಿಮ್ಗೆ ಎಷ್ಟು ಕೆಪಾಸಿಟಿಯೋ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಸಾಮರ್ಥ್ಯಕ್ಕೆ ತಕ್ಕ ಪರಿಸ್ಥಿತಿಗಳು, ವಿಷಯಗಳು, ಆಲೋಚನೆಗಳು, ಅನುಭೂತಿಗಳು ಮತ್ತೆ ಅಂತ ವಿಷಯಗಳು ನಮ್ಮ ಮುಂದಕ್ಕೆ ಬರೋದು ನಮ್ಮ ಲೈಫಲ್ಲಿ. ಅವಾಗ ಅದು ಅರ್ಥ ಮಾಡ್ಕೊಟ್ರೆ ಸಾಕು. ಆ ರೀತಿಯಲ್ಲಿ ಮುಂದಕ್ಕೆ ಹೋದ್ರೆ ನಾವು ಯಾವುದೇ ತೊಂದರೆ ಅನುಭವಿಸಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಯಾವುದೇ ಒಂದು ವಿಷಯ, ಸೊ ಸಪೋಸ್ ಈಗ ಒಂದು ಧ್ಯಾನ ಮಂದಿರ ನಾವು ನಿರ್ಮಿಸ್ಬೇಕಂತ ಅನ್ಕೊಳ್ಳಿ.
ಆ ಧ್ಯಾನ ಮಂದಿರ ನಿರ್ಮಿಸೋಕೆ ನಮ್ಗೊಂದು ಯೋಚನೆ ಬಂದ್ರೆ, ಆ ಯೋಚನೆ ಅನ್ನೋದು ನಾವೇನ್ ಅನ್ಕೊಂತೀವಿ ಅಂದ್ರೆ ಈ ದೊಡ್ಡ ವಿಷಯ ನಾವು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂತೀವಿ. ಆದ್ರೆ ನಿಮ್ಗೆ ಆ ಯೋಚನೆ ಬಂದಿದೆ ಅಂದ್ರೆ ಅರ್ಥ ಅಂದ್ರೆ ನಿಮ್ಮಿಂದ ಅದಾಗತ್ತಂತೆ ಅರ್ಥ. ನೀವು ಮುಂದಕ್ಕೆ ಹೋಗ್ಬೇಕು, ಅದು ದಾರಿ ತೋರಿಸ್ತದೆ ಆಟೋಮೆಟಿಕ್ ಆಗಿ. ಅಂದ್ರೆ ನಾವಲ್ಲಿ ಮಾಡ್ಬೇಕಾಗಿರೋದು ನಮ್ಗೆ ಆ ಯೋಚನೆ ಬಂದಿದೆ, ಆ ಯೋಚನೆ ಬಂದಿದ್ದಕ್ಕೆ ಏನಂದ್ರೆ ಓಕೆ, ನಮ್ಗೆ ಯೋಚನೆ ಬಂದಿದೆ, ನೋಡೋಣ ಇದು ಸಾಧ್ಯವಾಗತ್ತಾ ಅಂತ ಮುಂದಕ್ಕೆ ಹೋಗ್ಬೇಕು. ಅದೇ ರೀತಿಯಲ್ಲಿ ನಮ್ಮ ಗುರುಗಳು ದೊಡ್ಡ ದೊಡ್ಡ ಪ್ರಣಾಳಿಕೆಗಳಿಂದ ದೊಡ್ಡ ದೊಡ್ಡ ಪಿರಮಿಡ್ಸ್ ನಿರ್ಮಾಣ ಮಾಡಿದ್ದಾರೆ. ಅವ್ರ ಹತ್ರ ನೋಡಿದ್ರೆ ಬ್ಯಾಂಕ್ ಅಕೌಂಟಲ್ಲಿ ₹1 ಇರಲ್ಲ. ಅವ್ರು ಎಲ್ಲ ಉಚಿತವಾಗಿ ಕಾರ್ಯಕ್ರಮ ಮಾಡೋದು. ಉಚಿತವಾಗಿ ಕಾರ್ಯಕ್ರಮ ಮಾಡುವಾಗ ಮತ್ತೆ ಇಂಥ ದೊಡ್ಡ ಪಿರಮಿಡ್ಸ್ ಹೇಗಾಗತ್ತೆ, ಯಾವ ರೀತಿಯಲ್ಲಿ ಸಾಧ್ಯವಾಗತ್ತೆ, ನಾವೆಲ್ಲ ಆಶ್ಚರ್ಯ ಆಗತ್ತೆ. ನಮಗೆಲ್ಲ ಆಶ್ಚರ್ಯ. ಅಂದ್ರೆ ಬ್ಯಾಂಗ್ಳೂರಲ್ಲಿ ಪಿರಮಿಡ್ ನಿರ್ಮಾಣ ಮಾಡುವಾಗ 160 ಹೈದರಾಬಾದಲ್ಲಿ ಪಿರಮಿಡ್ ನಿರ್ಮಾಣ ಮಾಡುವಾಗ 180 ಈಗ ಮೊನ್ನೆ ಒಂದು ಫಿನಿಶ್ ಆಯಿತು. ಆ ಗುರುಗಳು ತೀರೋದ್ಮೇಲೆ ಲಾಸ್ಟ್ ವೀಕಲ್ಲೇ ಇನಾಗ್ರೇಟ್ ಆಯಿತು. ವಸಿಷ್ಠ ಗೌತಮಿ ಪಿರಮಿಡ್ ಅಂತ ರಾಜಮಂಡ್ರಿ ಹತ್ರ ಗೋದಾವರಿ ನದಿ ತೀರ ಪ್ರಾಂತದಲ್ಲಿ ಆಯಿತು. ಅದು ಅದ್ಭುತ ಪಿರಮಿಡ್. ಅದು 220 ನೋಡಿ, ಒಂದಾದ್ಮೇಲೆ ಒಂದಾದ್ಮೇಲೆ ಅವ್ರು ಇರುವಾಗನೇ ಅದು ಪ್ರಣಾಳಿಕೆ ಮಾಡಿರೋದು. ಅಲ್ಲಿ ನೋಡಿದ್ರೆ ಆ ಬ್ಯಾಂಕ್ ಅಕೌಂಟು PSSM ಬ್ಯಾಂಕ್ ಅಕೌಂಟ್ 0 ಅಮೌಂಟ್ ಇರುತ್ತೆ, ಯಾವಾಗಲೂ 0 ಇರುತ್ತೆ ಅಮೌಂಟ್. ಏನಕ್ಕಪ್ಪ ಅಂದ್ರೆ ಎಲ್ಲಿ ಫೀಸು ಯಾವ್ದು ಕಲೆಕ್ಟ್ ಮಾಡೋದಿಲ್ವಲ್ಲ, ಎಲ್ಲಿಂದ ಬರುತ್ತೆ ದುಡ್ಡು? ಅವಾಗ ಏನಾಗುತ್ತೆ, ಮತ್ತೆ ಯಾವ ರೀತಿಯಲ್ಲಿ ಆಗುತ್ತೆ ಇದು? ಅವ್ರ ಪ್ರಣಾಳಿಕೆ ಏನ್ ಮಾಡಿದ್ರೋ, ಆ ಅನುಭವ, ಆ ಆಲೋಚನೆ ಏನ್ ಬಂದಿದೆಯೋ ಆ ಆಲೋಚನೆ ಅವರು ಪ್ರಣಾಳಿಕೆಯನ್ನು ಅವರು ಅಭ್ಯಾಸದಲ್ಲಿ ಇಡ್ತಾರೆ. ಆಯ್ತು ಇದು ಕಟ್ಟಣ ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾರೆ. ಎಲ್ಲ ದಾತಗಳು ಸ್ವಲ್ಪ 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 ಹಾಕಿ ಅದನ್ನು ನಿರ್ಮಿಸ್ತಾರೆ. ಅದು ನೇಚರ್ ಅಂದ್ರೆ ಪ್ರಕೃತಿ ಏನ್ ಮಾಡುತ್ತೆ, ಅದು ಅನುಕೂಲವಾಗಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೊಡ್ತದೆ. ಆ ರೀತಿಯಲ್ಲಿ 165 150 ಆಯ್ತು, 185 180 ಆಯ್ತು, 225 220 ಆಯ್ತು. ಇನ್ನು ಈಗ ಚೆನ್ನೈಯಲ್ಲಿ 500 by 500 ನಿರ್ಮಾಣಕ್ಕೆ ಮಾಡಕ್ ಹೋಗ್ತಾ ಇದ್ದಾರೆ. 500 by 500 ಫೀಟ್. ಅರ್ಥ ಮಾಡ್ಕೊಳ್ಳಿ. ಚೆನ್ನೈಯಲ್ಲಿ ಐ ಥಿಂಕ್ ಈಗಾಗಲೇ ಭೂಮಿ ಪೂಜೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರು ಐ ಥಿಂಕ್ ಭೂಮಿ ಪೂಜೆ ಮಾಡಿದ್ರಂತ ನನಗೂ ಆ ವಿಷಯ ಬಂತು. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಯಾವುದಕ್ಕೂ ಯಾವುದೇ ವಿಷಯ ನಿಮಗೆ ಒಂದು ಆಲೋಚನೆ ಬಂದಿದೆ ಅಂದ್ರೆ ಆ ಸಾಮರ್ಥ್ಯ ನಿಮಗಿದೆ. ಆ ಸಾಮರ್ಥ್ಯವನ್ನು ತಿಳ್ಕೊಬೇಕಂದ್ರೆ ನೀವು ಮುಂದಕ್ಕೆ ಹೋಗ್ಬೇಕು, ಒಂದು ಹೆಜ್ಜೆ ಮುಂದಕ್ಕೆ ಇಡ್ಬೇಕು. ಅರ್ಥ ಆಯ್ತಾ? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ 365 ಡೇಸ್ ಕಾರ್ಯಕ್ರಮ ಇದು ಆಗತ್ತಾ ಇಲ್ಲ ಅಂತ ನಾನು ಡೌಟ್ ಬಂದ್ರೆ ನಾನು ಎಲ್ಲಿ ಮಾಡೋಕ್ಕಾಗತ್ತೆ ಸಾಧ್ಯ? ಅದು ನನಗೆ ಆ ಯೋಚನೆ ಬಂದಿದೆ. ಏನಂತ ಯೋಚನೆ ಟಕ್ ಅಂತ ಬಂತು, ಇದು ಮಾಡೋಣ, ಇದು ತಿಂಗಳು ಮಾಡೋದು ಯಾಕೆ, 365 ಡೇಸೇ ಮಾಡ್ಬೋದಲ್ಲ, ಅದ್ಭುತ ಕಾರ್ಯಕ್ರಮ ಆಗುತ್ತೆ, ಎಲ್ಲಾ ವಿಷಯಗಳು ತಿಳಿಸ್ಕೊಡೋ ಸಾಧ್ಯವಾಗತ್ತೆ ಅಂತ ನಮಗೂ ಆ ಯೋಚನೆ ಬಂದಿದೆ. ಬಂದಿದ ಮೇಲೆ ನಾನೇನ್ ಮಾಡಿದ್ದೀನಿ, ಒಂದು ಹೆಜ್ಜೆ ಮುಂದಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ ಯಾವ ಮಾಸ್ಟರ್ಸ್ ಬರ್ತಾರೆ, ಯಾರು ಕೇಳಕ್ ಬರ್ತಾರೆ, ಇಲ್ಲಿ ಕೂತ್ಕೊಂಡವ್ರು ಯಾರು, ಇಲ್ಲಿ ಹೇಳೋರು ಯಾರು, ಯಾವ ಮಾಸ್ಟರ್ಸ್ ನಮ್ಗೆ 360 ದಿವಸ ನಮ್ಗೆ ಕಾರ್ಯಕ್ರಮ ಸಿಗ್ಬೇಕಲ್ಲ, ಮಾಸ್ಟರ್ ಸಿಗ್ಬೇಕಲ್ಲ. ಸಿಕ್ಕಿಲ್ಲ ಅಂದ್ರೆ ನಾನು ಸ್ಟಾಪ್ ಮಾಡ್ತೀನೇನೋ ಮಧ್ಯದಲ್ಲಿ. ಇವೆಲ್ಲ ನಾನು ಯೋಚನೆ ಮಾಡಿದ್ರೆ ಈ ಕಾರ್ಯಕ್ರಮ ಆಗ್ತಾ ಇತ್ತಾ? ಈ ಕಾರ್ಯಕ್ರಮ ಆಗಲ್ಲ. ಮತ್ತೆ ಇಲ್ಲಿ ಏನಾಯ್ತು, ನನಗೊಂದು ಒಂದು ಅನುಭವ ಅಂದ್ರೆ ಒಂದು ಯೋಚನೆ ಬಂತು, ಒಂದು ಅನುಭೂತಿ ಬಂತು, ನಾನು ಅದನ್ನು ಅಭ್ಯಾಸದಲ್ಲಿ ಇಟ್ಟಿದ ಮೇಲೆ ಏನಾಗಿದೆ, ನೇಚರ್ ಸುಮ್ಮನೆ ಇರ್ತದ, ನಿಸರ್ಗ ಸುಮ್ಮನೆ ಇರ್ತದ, ಸೃಷ್ಟಿಕರ್ತ ಸುಮ್ಮನೆ ಇರ್ತಾರ? ಇದಕ್ಕೆ ಏನೇನ್ ಬೇಕೋ ಎಲ್ಲ ಒದಗಿಸ್ತಾರೆ. ಪರಿಸ್ಥಿತಿಗಳು ಬಂತು, ವ್ಯಕ್ತಿಗಳು ಬಂದ್ರು, ಕೇಳಕ್ ಬಂದ್ರು, ಆಮೇಲೆ ಎಷ್ಟೋ ಹೋಲಿಸ್ಟಿಕ್ ಫೆಸ್ಟ್ಗಳು ಮಾಡ್ಕೊಂಡಿದೀವಿ. ಆಮೇಲೆ ಮಾಸ್ಟರ್ಸ್, ತುಂಬಾ ಮಾಸ್ಟರ್ಸ್ ಆಚೆ ಕಡೆ ಈಗಲೂ ಬಂದು ಮಾಡ್ತಾನೆ ಇದ್ದಾರೆ. ಮತ್ತೆ ನಮ್ಮಲ್ಲೇ ಮಾಸ್ಟರ್ ತಯಾರಾಗ್ಬಿಟ್ಟಿದ್ರು. ಈಗ ಯಾರು ಆಚೆ ಕಡೆ ಬರುವಂತ ಅವಕಾಶ ನಾವು ಕೊಡ್ತಾ ಇಲ್ಲ, ಹೆಚ್ಚೆಚ್ಚು ನಾವೇ ಮಾಡ್ಕೊಂತ ಹೋಗ್ತಾ ಇದೀವಿ. ಇವೆಲ್ಲ ಹೇಗಾಯ್ತು ಇವೆಲ್ಲ ಸಾಧ್ಯವಾಗಿರೋದು ಬಂದಿರುವಂತ ಯೋಚನವನ್ನು, ಅಂದ್ರೆ ನನಗೆ ಬಂದಿರುವಂತಹ ಕೋರಿಕೆ, ಆ ಯೋಚನವನ್ನು ನಾನು ಅಭ್ಯಾಸದಲ್ಲಿಟ್ಟಿದೆ. ಆವಾಗ ಆ ಪರಿಸ್ಥಿತಿಗಳು ಅನುಕೂಲ ಆಗಿ ಎಲ್ಲಾ ವಿಷಯಗಳು ನಮಗೆ ಅನುಕೂಲವಾಗಿ ಕೆಲಸ ಮಾಡಿ ಈಗ ಈ 365 ಡೇಸ್ ಅನ್ನು ಸಾಧ್ಯವಾಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಾವು, ಸ್ವಲ್ಪ ದಿನಗಳಲ್ಲೇ ನಾವು ಅಂದ್ರೆ ಸಂಪನ್ನಗೊಳಿಸ್ಕೊತಾ ಇದ್ದೀವಿ ಅಲ್ವಾ? ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಇದು ಅರ್ಥ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಸಹ, ನಿಮ್ಮ ಜೀವನದಲ್ಲಿ ಸ್ನೇಹಿತರೆ, ಇದು ನೀವು ಖಂಡಿತವಾಗಿ ಸಾಧಿಸ್ಬೇಕಂತ ಯಾವುದೇ ವಿಷಯ ನೀವು ಕೋರಿಕೆ ಬಂದೆ ಅಂದ್ರೆ ನೀವು ಅಭ್ಯಾಸಕ್ಕೆ ಹೋಗಿ. ಕಷ್ಟ 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 ಅನ್ಕೊಂಡ್ರೆ ಏನೂ ಆಗಲ್ಲ ಸ್ನೇಹಿತರೆ. ಅದಕ್ಕೆ ಒಂದು 100% ಅಂದ್ರೆ ವಂಡರ್ಫುಲ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನಾವು ಈ 365 ಡೇಸ್ ಕಾರ್ಯಕ್ರಮ ಅನ್ನೋದು. ಯಾಕಂದ್ರೆ ನನಗೆ ಬಂದಿರೋದು ಒಂದೇ ಒಂದು ಯೋಚನೆ, ಒಂದೇ ಒಂದು ಕೋರಿಕೆ ಅದಷ್ಟೇ. ಅದು ಇವತ್ತು ಈಗ ಏನಾಗಿದೆ, ಅದು ಕಾರ್ಯರೂಪ ದಾಲ್ಚಿದೆ, ವರ್ತಮಾನಕ್ಕೆ ಬಂದಿದೆ. ಅದು ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಸೊ ಸ್ನೇಹಿತರೆ, ಈ ರೀತಿಯಲ್ಲಿ ಪ್ರತಿ ಒಂದು ವಿಷಯವನ್ನು ನಾವು, ಕೋರಿಕೆ ನಿಮ್ಗೆ ಬಂದಿದೆ ಅಂದ್ರೆ ಅದು ತೀರ್ಸ್ಕೊಳ್ಳೋದು ಸಾಮರ್ಥ್ಯ ನಿಮ್ಮಲ್ಲಿ ಇದ್ರೇನೆ ಅದು ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ ಆ ರೀತಿಯಲ್ಲಿ. ಸೊ ನಾವು ಅರ್ಥ ಮಾಡ್ಕೊಂಡು ಈ
ಇಂಥ ಅದ್ಭುತ ವಿಷಯವನ್ನು ಅಂದ್ರೆ ಯಾವುದೇ ಈ ವಿಷಯ ರಿಚಾರ್ಡ್ ಬಾಕ್ ಅವರು ಹೇಳಿರೋ ಸ್ಟೇಟ್ಮೆಂಟ್ ಇದು. ರಿಚಾರ್ಡ್ ಬಾಕ್ ಅಂತ ಒಂದು ಅದ್ಭುತ ಸೈಂಟಿಸ್ಟ್ ಅವರು, ಸ್ಪಿರಿಚುವಲ್ ಸೈಂಟಿಸ್ಟ್ ಹೇಳಿರುವಂಥ ವಿಷಯ ಇದು. ನಿಮಗೆ ಈ ರೀತಿಯಲ್ಲಿ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಸ್ನೇಹಿತರೆ, ಇನ್ನೊಂದು ವಿಷಯ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸೊ ವಿಷಯ ಏನಂದ್ರೆ, ಇನ್ನೊಂದು ಅದ್ಭುತ ವಿಷಯ, ಅದ್ಭುತ ಸ್ಟೇಟ್ಮೆಂಟ್ ಏನಂದ್ರೆ, ನಮ್ಮಲ್ಲಿರುವಂಥ ಎಲ್ಲ ಬಾಧೆಗಳಿಗೆ, ಈಗಾಗಲೇ ಹೇಳ್ತಾ ಬಂದಿದ್ದೀನಿ, ಮತ್ತೆ ಒಂದ್ಸರಿ ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ನಮ್ಮಲ್ಲಿ ಆಗುವಂಥ ಎಲ್ಲ ಬಾಧೆಗಳಿಗೆ ಕಾರಣ ನಮ್ಮಲ್ಲಿರುವಂಥ ಮೂಲ ಅಜ್ಞಾನ ಅಂತ ಹೇಳ್ತಾರೆ. ಆದ್ರೆ ಸಫರಿಂಗ್ ಈಸ್ ಡ್ಯೂ ಟು ದ ಇನ್ಹರೆಂಟ್ ಇಗ್ನರೆನ್ಸ್ ಅಂತ ಹೇಳ್ತಾರೆ. ಸಫರಿಂಗ್ ಈಸ್ ಡ್ಯೂ ಟು ಇನ್ಹರೆಂಟ್ ಇಗ್ನೊರೆನ್ಸ್ ಅಂತ ಹೇಳ್ತಾರೆ. ನೋಡ್ಕೊಳ್ಳಿ. ಅಂದ್ರೆ ಸೊ ನಮ್ಮಲ್ಲಿ ನಿತ್ಯ ಜೀವನದಲ್ಲಿ ನಾವು ಏನೇನು ಬಾಧೆಗಳು ಅನುಭವಿಸ್ತಾ ಇದೀವೋ, ಬಾಧೆಗಳಂದ್ರೆ ಏನು? ಮಾನಸಿಕ, ಶಾರೀರಿಕ, ಸಾಂಘಿಕ, ಆಧ್ಯಾತ್ಮಿಕ. ಈ ನಾಲ್ಕು ವಿಧಗಳ ಬಾಧೆಗಳು ಏನೇ ಅನುಭವಿಸ್ತಾ ಇದ್ರು, ಇದು ಕಾರಣ ನಮ್ಮಲ್ಲಿ ಮೂಲ ಅಜ್ಞಾನ. ಆ ಮೂಲ ಅಜ್ಞಾನ ಏನು ಅಪ್ಪ ಅಂದ್ರೆ, ಏನು ಅಂತ ತಿಳ್ಕೊಳಕ್ ಹೋದ್ರೆ, ನಾನು ಶರೀರ, ನಾನು ಶರೀರ, ನಾನು ಶರೀರ, ಐ ಐ ಐ ಐ, ವಿ 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 ಅನ್ನೋದು ಇಲ್ಲೇ ಇಲ್ಲ. ಐ ಐ ಐ ಅಂದ್ರೆ ಇಲ್ನೆಸ್, ಐ ಅಂದ್ರೆ ಇಲ್ನೆಸ್, ವಿ ಅಂದ್ರೆ ವೆಲ್ನೆಸ್. ಅರ್ಥ ಆಯ್ತಾ? ಎಲ್ಲಿದೆ ವಿ ಅನ್ನೋದು? ಎಲ್ಲಿದೆ? ಎಲ್ಲಿ ಇಲ್ಲ. ವಿ ವಿ ಯಾವಾಗಲೂ ಒಟ್ಟೋಗಿದೆ. ಅದಕ್ಕೆ ನಮ್ಮ ಎಲ್ಲಾ ಜೀವನಗಳಲ್ಲಿ ಏನಿದೆ ಗೊತ್ತಾ? ಐ ಐ ಐ ಐ ಐ ಅಂದ್ರೆ ಗರ್ವ, ಅಹಂಕಾರ. ನಾನೇ ಮಾಡ್ತೇನೆ, ನಾನೇ ಇದೆಲ್ಲ, ನಾನು ಮಾಡಲಿಂದ ಯಾರು ಮಾಡೋಕ್ಕಾಗಲ್ಲ 365 ಡೇಸ್. ಇಲ್ಲ, ಆ ಥರ ಸಾಧ್ಯವಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಸೃಷ್ಟಿಕರ್ತಕ್ಕೆ ಹಲವಾರು ಸೋರ್ಸಸ್ ಇದೆ. ಅವ್ರು ಮಾಡಿಸ್ತಾರೆ. ನಾನು ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಮಾಡಿಸ್ತಾರೆ, ಇನ್ನೊಬ್ರ ಜೊತೆಗೆ ಮಾಡಿಸ್ತಾರೆ ಅವರು, ಅಲ್ವಾ? ಯಾವುದು ನೀಲಿ ಅಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ನನ್ನಿಂದನೇ ಆಗಿದೆ ಈ ಕಾರ್ಯಕ್ರಮ ಅಂದ್ರೆ ಹೋಯ್ತು, ಕಾರ್ಯಕ್ರಮದ ಪೂರ್ತಿ ರಿಸಲ್ಟ್ ಹೋಯ್ತು, ವೇಸ್ಟ್ ಅದು. ಅರ್ಥ ಆಯ್ತಾ? ಸೊ ಇದಕ್ಕೆ ಇಲ್ಲಿ ಏನಂದ್ರೆ, ಪ್ರಧಾನ ಕಾರಣ ನಮ್ಮ ಬಾಧೆಗಳಿಗೂ ನಮ್ಮ ವಾಸ್ತವ ಜೀವನ ಕಾರಣ, ವಾಸ್ತವ ಪರಿಸ್ಥಿತಿಗಳಿಗೆ, ವಾಸ್ತವ ಬಾಧೆಗಳಿಗೆ ಇದೆಲ್ಲದೂ ಕಾರಣ ಏನಪ್ಪಾ ಅಂದ್ರೆ, ನಾನು ಅಂತ ತಿಳ್ಕೊಂಡು, ನಾನೇ ಈ ಶರೀರ, ನನ್ನಲ್ಲಿರುವಂತ ಆತ್ಮ ನಾನು ಅಂತ ತಿಳ್ಕೊಂತ ಇಲ್ಲ ನಾವು. ನಾನು ಈ ಶರೀರ ಅಷ್ಟೇ, ಅದು ಗುರುತಿಸೋದು. ಈ ರೀತಿಯಲ್ಲಿ ಅನ್ಕೊಡುವಾಗ ಖಂಡಿತ ನಿಮಗೆ ಆ ಬಾಧೆಗಳು ಬಂದೇ ಬರ್ತದೆ. ನೀವು ತಪ್ಪಿಸ್ಕೊಳಕ್ ಆಗಲ್ಲ ಇತರೆ ಈ ರೀತಿಯಲ್ಲಿ. ಸೊ ಇಂಥ ಪರಿಸ್ಥಿತಿಗಳು ನಾವು ಅನ್ಕೊಂತಾ ಇರ್ತೀವಿ. ಆದ್ರೆ ಇಲ್ಲಿ ಸೊ ಏನಾಗತ್ತಂದ್ರೆ, ಈ ಈ ರೀತಿಯಲ್ಲಿ ನಾವು ನಮ್ಮ ಅಜ್ಞಾನದಿಂದ ಆಗುವಂತ ಈ ತಾಪತ್ರಯಗಳಂತ ಹೇಳ್ತೀವಿ, ಬಾಧೆಗಳಂತ ಹೇಳ್ತೀವಿ ನಾವು. ಈ ತಾಪತ್ರಯಗಳು 3 ರೀತಿಯಲ್ಲಿ ಇರ್ತವೆ ಸ್ನೇಹಿತರೆ. ಒಂದು ಆಧ್ಯಾತ್ಮಿಕ ತಾಪತ್ರಯ, ಆಧ್ಯಾತ್ಮಿಕ ತಾಪಂ ಅಂತ ಹೇಳ್ತೀವಿ. ಇನ್ನೊಂದು ಆದಿ ಭೌತಿಕ ತಾಪಂ ಅಂತ ಹೇಳ್ತೀವಿ. ಇನ್ನು 3ನೇದು ಆದಿ ದೈವಿಕ ತಾಪಂ ಅಂತ ಹೇಳ್ತೀವಿ. 3 ವಿಧಗಳಲ್ಲಿ ಬಾಧೆಗಳು, ತಾಪತ್ರಯ ಅನುಭವಿಸ್ತಾ ಇರ್ತೀವಿ ನಾವು. ನೋಡೋಣ. ಇಲ್ಲಿ ಆಧ್ಯಾತ್ಮಿಕ ತಾಪತ್ರಯ ಏನು ಅಂತ ಅರ್ಥ ಮಾಡ್ಕೊಂಡ್ರೆ, ನಾನು ಆತ್ಮ ಅಲ್ಲ, ಅಂದ್ರೆ ಆಧ್ಯಾತ್ಮಿಕ ತಾಪ ಆಗೋದು ಇದು ಸುಮಾರು 90% ಬಾಧೆಗಳು ಇದೇ ಕಾರಣ. ಈಗಾಗಲೇ ಹೇಳಿ ಏನಂತಂದ್ರೆ, ಈ ಆಧ್ಯಾತ್ಮಿಕ ತಾಪ ಅಂದ್ರೆ ಏನಂದ್ರೆ, ನಾನು ಆತ್ಮ ಅಲ್ಲ, ನಾನು ಈ ದೇಹ ಅಂತ ಅನ್ಕೊಂಡದೆ. ನಾನು ಈ ದೇಹ ಅಂತ ಯಾರ್ಯಾರು ಅನ್ಕೊಂತಾರೋ ಅವ್ರಿಗೂ ಅದರಿಂದ ಬರುವಂತ ಕಾಯಿಲೆಗಳು, ಇನ್ನು ರಕರಕಾಲ ವಿಧ ಕಷ್ಟಗಳು ಎಲ್ಲಾನು 90% ಬಾಧೆಗಳಿಗೆ ಇದೇ ಕಾರಣ. ಇದು ಮೊದಲನೇದು ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ಮತ್ತೆ ತೊಲಗಿಸ್ಕೋಬೇಕು ಏನು ಅಂತಂದ್ರೆ, ಸೊ ಏನ್ ಮಾಡ್ಬೇಕಂತಂದ್ರೆ, ನಾವೆಲ್ಲಾನು ಖಂಡಿತವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ನಾನು ಆತ್ಮ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಧ್ಯಾನ ಮಾಡ್ಬೇಕು, ಹೆಚ್ಚಾಗಿ ಧ್ಯಾನ ಮಾಡ್ತಾ ಹೋಗ್ಬೇಕು. ಆಮೇಲೆ ದಿವ್ಯ ಚಕ್ಷುವನ್ನು ಉತ್ತೇಜನ ಮಾಡ್ಕೋಬೇಕು ಧ್ಯಾನದಿಂದ. ಅವಾಗ ನಮ್ಮ ಇಂದಿನ ಜೀವನ ವಿಷಯಗಳೆಲ್ಲ ಗೊತ್ತಾಗಿ, ಈ ಜೀವನದ ಉದ್ದೇಶ ಗೊತ್ತಾಗಿ, ಈ ಜೀವನದಲ್ಲಿ ಆಗ್ತಾ ಇರುವಂತ ಎಲ್ಲಾ ಕರ್ಮಗಳಿಗೂ ಕಾರಣ ಗೊತ್ತಾಗಿ, ಅವಾಗ ನಾವು ಮತ್ತೆ ಶಾಂತಗೊಳಿಸ್ಕೊಂತೀವಿ, ಮತ್ತೆ ಅದರಿಂದ ಆಚೆ ಕಡೆ ಬರುವಂತ ಅವಕಾಶ ಇದೆ ಸ್ನೇಹಿತರೆ. ಅಂದ್ರೆ ಅದನ್ನೂ ಬೇಕಾಗಿದೆ. ಸೊ ಈ ರೀತಿಯಲ್ಲಿ ಹೋಗುವಾಗ ಅಂದ್ರೆ ದಿವ್ಯ ಚಕ್ಷು ಉತ್ತೇಜ ಆಗಿದ್ರೆ ಏನಾಗುತ್ತೆ, ಥರ್ಡ್ ಅಂದ್ರೆ ನಾವು ತ್ರಿಕಾಲ ಜ್ಞಾನಿ ಆಗ್ತೀವಿ. ಅಂದ್ರೆ ಇಂದಿನ, ಈಗ, ಮುಂದಿನ 3 ವಿಷಯಗಳು ಅರ್ಥ ಆಗತ್ತೆ. ಅಂದ್ರೆ ಭೂತ, ಭವಿಷ್ಯತ್ತು ಮತ್ತೆ ವರ್ತಮಾನ 3 ಅರ್ಥ ಆಗುವಂತ ಪರಿಸ್ಥಿತಿ ಈ ತ್ರಿಕಾಲ ಜ್ಞಾನಿಗೆ ಇರುತ್ತೆ. ಅಂದ್ರೆ ದಿವ್ಯ ಚಕ್ಷುವನ್ನು ಉತ್ತೇಜನ ಮಾಡ್ಕೊಂಡ ವ್ಯಕ್ತಿಗಾಗತ್ತೆ. ಅದು ಒಂದು ಧ್ಯಾನಿಯಾಗಿ, ಒಂದು ಯೋಗಿ ಆಗಿದ್ರೆ ಅವಾಗ ದಿವ್ಯ ಚಕ್ಷು ಬರುತ್ತೆ. ಧ್ಯಾನಿ ಆಗ್ತೀವಿ, ಧ್ಯಾನ ಮಾಡ್ತಾ ಹೋಗ್ತೀವಿ. ಯೋಗಿ ಆಗಿದ್ರೆ ಅದ್ಭುತ ಶಕ್ತಿ ನಾವು ಪಡಿತಾ ಇರ್ತೀವಿ ಅಲ್ವಾ. ಅವಾಗ ಋಷಿ ಆಗ್ತೀವಿ. ಋಷಿ ಆಗುವಾಗ ನಮಗೆ ದಿವ್ಯ ಚಕ್ಷು ಉತ್ಪನ್ನ ಆಗತ್ತೆ. ಧ್ಯಾನಿ, ಯೋಗಿ, ಋಷಿ, ರಾಜರ್ಷಿ, ಬ್ರಹ್ಮರ್ಷಿ, ಈ ರೀತಿಯಲ್ಲಿ ಹೋಗ್ತೀವಿ ನಾವು. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಸ್ನೇಹಿತರೆ ಮುಂದಕ್ಕೆ ಸಾಗ್ಬೇಕು ನಾವು. ಆ ರೀತಿಯಲ್ಲಿ ಹೋಗುವಾಗ ಈ ಆಧ್ಯಾತ್ಮಿಕ ತಾಪ
ಏನಾಗುತ್ತೋ ಅದರಿಂದ ತಪ್ಪಿಸ್ಕೊಳ್ಳುವಂತ ಅವಕಾಶ ಖಂಡಿತವಾಗಿ ಪ್ರತಿಯೊಬ್ಬರಿಗೆ ಇದೆ. ಅಂದ್ರೆ ಅದ್ಭುತ ರೀತಿಯಲ್ಲಿ ಧ್ಯಾನ ಮಾಡ್ತಾ, ಶಾಕಾರ ಸ್ವೀಕಾರ ಮಾಡ್ತಾ, ಮೂರನೇ ನೇತ್ರವನ್ನು ಉತ್ಪನ್ನ ಮಾಡಿಕೊಂಡು ದಿವ್ಯ ಶಿಕ್ಷವನ್ನು ಉತ್ಪನ್ನ ಮಾಡ್ಕೊಂತ ಹೋದ್ರೆ ಇದು ಪ್ರತಿಯೊಬ್ಬರಿಗೂ ಸಾಧ್ಯವಾಗತ್ತೆ ಆಧ್ಯಾತ್ಮಿಕ ತಾಪದಿಂದ. ಸೊ ನಾವು ಖಂಡಿತವಾಗಿ ಆಚೆ ಬರುವಂತ ಅವಕಾಶ ಪ್ರತಿಯೊಬ್ಬರಿಗಿದೆ. ಅಂದ್ರೆ ಏನಾಗುತ್ತೆ, ಈಗಾಗಲೇ ಹೇಳಿದ್ವಲ್ಲ, ಈ ನಮ್ಮ ಸೃಷ್ಟಿಯಲ್ಲಿ ಕೋಟಾನು ಕೋಟ್ ಲೋಕಗಳಿದೆ. ಕೋಟಾನು ಕೋಟ್ ಅಂದ್ರೆ ಸೊ ಕ್ರೋರ್ಸ್ ಹೇಳ್ಬೇಕಂದ್ರೆ ಎಷ್ಟೋ ಲೋಕಗಳು, ಅನಂತ ಲೋಕಗಳಿದೆ ಸೃಷ್ಟಿಯಲ್ಲಿ. ಅದರಲ್ಲಿ ಭೂಮಿ ಮಾತ್ರ ಅದ್ಭುತ ಶಾಲೆ. ಇದರಲ್ಲಿ ನಾವೆಲ್ಲ ಬಂದಿರೋದು ಇಲ್ಲಿ ಸೊ ಆನಂದಕ್ಕೆ ಮತ್ತೆ ತಿಳಿಸ್ಕೊಳಕ್ಕೆ ಎಲ್ಲ ಬಂದಿರ್ತೀವಿ. ಅದೆಲ್ಲ ಅದ್ಭುತ ರೀತಿಯಲ್ಲಿ ಮಾಡ್ಕೊಂತ ಈ ಧ್ಯಾನ ಮಾಡ್ತಾ ಹೋದ್ರೆ, ಖಂಡಿತ ಈ ಧ್ಯಾನ ಮಾಡ್ತಾ ಹೋದ್ರೆ ಇದೆಲ್ಲ ನಾವು ಅನುಭವಿಸ್ತೀವಿ. ಆಮೇಲೆ ಈ ಆಧ್ಯಾತ್ಮಿಕ ತಾಪದಿಂದ ಆಚೆ ಕಡೆ ಬರುವಂತ ಅವಕಾಶ ನಿಮ್ಗೆ ಸಿಗತ್ತೆ. ಸೊ ಇನ್ನು ಹೇಳ್ಬೇಕಂದ್ರೆ, ನಾವು ಇಲ್ಲಿ ಭೂಮಿ ಮೇಲೆ ಒಂಥರ ಇದು ಯಾವ ತರ ಅಂದ್ರೆ, ನಾವು ಅಮೆರಿಕ ಹೋಗ್ತಾ ಇದ್ದೆ ಅಂತ ಇಟ್ಕೊಳ್ಳಿ. ಅಮೆರಿಕ ಹೋಗ್ತಾ ಇದ್ರೆ ಇಲ್ಲಿಂದ ದುಬೈ ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಟ್ರಾನ್ಸಿಟ್ ಅಂತ ಇರುತ್ತೆ. ಅಲ್ಲಿಂದ ಮತ್ತೆ ಇನ್ನೊಂದು ಏರೋಪ್ಲೇನ್ ಇಟ್ಕೋಬೇಕಲ್ಲ, ಅದು ಟ್ರಾನ್ಸಿಟ್ ಅಂತ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಈ ಭೂಮಿ ಮೇಲೆ ಒಂದು ಜರ್ನಿ, ಇಲ್ಲಿಂದ ಜಸ್ಟ್ ಈ ದೇಹ ಬಿಟ್ಟಿದ ತಕ್ಷಣ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದು ಆತ್ಮಲೋಕದಲ್ಲಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆತ್ಮಲೋಕದಲ್ಲಿ ಆ ಪ್ರಯಾಣ ಸಾಗತ್ತೆ ಅಲ್ವಾ. ಪ್ರಯಾಣ ಕೊನಸಾಗಿಸ್ತೀವಿ, ಅದು ಕಂಟಿನ್ಯೂ ಮಾಡ್ತೀವಿ. ಯಾವುದು ಇಲ್ಲಿ ಸ್ಟಾಪ್ ಅಂತ ಇಲ್ಲ, ಅಂದ್ರೆ ಪೂರ್ತಿ ನಿಂತ್ಕೊಳ್ಳೋಂತ ಯಾವುದಿಲ್ಲ ಸ್ನೇಹಿತರೆ. ಈ ಭೂಮಿ ಮೇಲೆ ಬಿಟ್ಟಿದ ಮೇಲೆ, ಈ ಭೂಮಿ ಮೇಲೆ ಈ ದೇಹವನ್ನು ವಿರಮಣ ಮಾಡಿದ ಮೇಲೆ ಇನ್ನೊಂದು ಲೋಕಕ್ಕೆ ಹೋಗ್ತಾ ಇರುವಾಗ ಅದನ್ನು ಟ್ರಾನ್ಸಿಟ್ ಜರ್ನಿ ಅಂತ ಹೇಳ್ತೀವಿ ನಾವು ಅಷ್ಟೇ. ಜಸ್ಟ್ ಚೇಂಜ್ ಅಂತ ಅಷ್ಟೇ. ಅಂದ್ರೆ ಈ ಬದಲಾವಣೆ ಹೆಂಗಿರ್ತದೆ ಅಂದ್ರೆ, ದೇಹ ಬಿಡೋದು, ಸೂಕ್ಷ್ಮ ಶರೀರ ತಗೊಂಡು ಮತ್ತೆ ಹೋಗೋದು, ಏನು ನಷ್ಟ ಇಲ್ಲ. ನಷ್ಟ ಅನ್ಕೊಳಕ್ಕೆ ಹೋಗ್ಬಿಡಿ. ಮರಣ ಬರ್ತಾ ಇದೆ, ಏನೋ ಆಗ್ತಾ ಇದೆ, ಏನೂ ಆಗಲ್ಲ. ಏನಾಗತ್ತೆ, ಜಸ್ಟ್ ಈ ಫಿಸಿಕಲ್ ಬಾಡಿ ಪಾಂಚಭೌತಿಕ ದೇಹವನ್ನು ಬಿಡೋದು, ಆ ಸೂಕ್ಷ್ಮ ಶರೀರ ನಮ್ಮಲ್ಲಿರುವಂತ ತಗೊಂಡೋದು, ಮತ್ತೆ ಮುಂದಕ್ಕೆ ಹೋಗೋದು ಅಷ್ಟೇ. ಇನ್ನು ಹೇಳ್ಬೇಕಂದ್ರೆ ಅದು ಅದ್ಭುತ ಜರ್ನಿ. ಅದು ಸೂಕ್ಷ್ಮ ಲೋಕ ಯಾತ್ರೆ ಅನ್ನೋದು ನಮ್ಮ ಆತ್ಮವನ್ನು ತಗೊಂಡು ನಾವು ಇನ್ನೂ ಬೇರೆ ಲೋಕಗಳಿಗೆ ಹೋಗೋದು ಅನ್ನೋದು ಅತ್ಯದ್ಭುತ, ಅತ್ಯಂತ ಉತ್ತಮವಾದ ಶ್ರೇಷ್ಠವಾದ ಜರ್ನಿ. ಅದು ಅತ್ಯಂತ ಆನಂದ ಅದರಲ್ಲಿ. ಅಷ್ಟು ಇಷ್ಟು ಎಲ್ಲ ಸ್ನೇಹಿತರೆ, ಈ ಭೂಮಿ ಮೇಲೆ ಸ್ವಲ್ಪ ಗೊಂದಲ ಜಾಸ್ತಿ. ಏನ್ ಮಾಡ್ಬೇಕು, ಏನಾಗತ್ತೋ, ಏನ್ ಹೋಗತ್ತೋ, ಯಾರು ಬರ್ತಾರೋ, ಏನ್ ಮಾಡ್ತಾರೋ, ನಮ್ಮ ದನ ಏನಾಗತ್ತೆ, ನಮ್ಮ ಮಕ್ಕಳು ಏನ್ ಮಾಡ್ತಾರೆ, ಇದಾಗತ್ತಾ ಅದಾಗತ್ತಾ, ಎಷ್ಟು ಅನಿಶ್ಚಿತಗಳಲ್ಲಿ, ಎಷ್ಟು ಅನ್ಸರ್ಟಿನಿಸ್ ಹೇಳಿ ಭೂಮಿ ಮೇಲೆ. ಆ ಅನ್ಸರ್ಟಿನಿಸ್ ನಿಮ್ಗೆ ಆತ್ಮಲೋಕದಲ್ಲಿ ಇರ್ತದ? ಯಾವ್ದು ಇಲ್ಲ. ಆತ್ಮಲೋಕದಲ್ಲಿ ಒಂದೇ, ನೀವೇನು ಅನ್ಕೊಂತೀರ ಅದಾಗತ್ತೆ, ನಿಮ್ಗೆ ಏನ್ ಬೇಕೋ ಅದಾಗತ್ತೆ. ಅವಾಗ ಅನಿಶ್ಚಿತ ಇಲ್ವಲ್ಲ, ಅವಾಗ ಅದು ಅದು ಅದ್ಭುತನ, ಇದು ಅದ್ಭುತನ? ಅದೇ ಅದ್ಭುತನೇ ಅಂತ ಹೇಳ್ಬಿಟ್ಟು, ಅದ್ಭುತ ಅಂತ ಹೇಳ್ಬಿಟ್ಟು ನಾವು ದೇಹನ ಬಿಟ್ಬಿಟ್ಟು ಹೋಗಬಾರ್ದು ಅಲ್ವಾ. ಅದ್ಭುತನೇ, ಅದ್ಭುತ ಅಲ್ಲಿ ಪಡಿಬೇಕು, ಇಲ್ಲಿ ಅದ್ಭುತ ಪಡಿಬೇಕು. ಅದೇ ಆಧ್ಯಾತ್ಮಿಕತೆ ಎಲ್ಲದು. ಪ್ರಾಪಂಚಿಕವನ್ನು ಮತ್ತೆ ಪರಲೋಕ ಇಹಲೋಕ ಎರಡಲ್ಲಿನೂ ಆನಂದ ಅನುಭವಿಸೋದೇ ಆಧ್ಯಾತ್ಮಿಕತೆ ಅಂತ ಹೇಳ್ತಾ ಇರ್ತೀವಿ. ಯಾವುದೇ ರೀತಿ ಆಧ್ಯಾತ್ಮಿಕತೆ ಅಂದ್ರೆ, ಇನ್ನು ಸ್ವಲ್ಪ ಜನ ಹೇಳ್ತಾರೆ ಆಧ್ಯಾತ್ಮಿಕತೆ ಅಂದ್ರೆ ಈ ಲೈಫ್ನ ಬಿಟ್ಬಿಟ್ಟು ಹೋಗಪ್ಪ, ಎಲ್ಲಾನು ಬಿಟ್ಬಿಟ್ಟು ಹೋಗಿ ಸನ್ಯಾಸ ತಗೋಲಿ, ಅದು ಆಧ್ಯಾತ್ಮಿಕತೆ ಆಗಲ್ಲ ಸ್ನೇಹಿತರೆ. ಅರ್ಥ ಆಯ್ತಾ? ಆಧ್ಯಾತ್ಮಿಕ ಅಂದ್ರೆ ಸಂಸಾರವೇ ನಿರ್ವಾಣ ಅಂತ ಬುದ್ಧರು ಹೇಳಿದ್ದಾರೆ. ಅದ್ಭುತ ರೀತಿಯಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದರೆ, ಸಂಸಾರವೇ ನಿರ್ವಾಣ ಅಂದ್ರೆ ಸಂಸಾರದಲ್ಲಿ ಇದ್ದು, ಪರಿಸ್ಥಿತಿಗಳು ಎದುರುಕೊಂಡು, ಆತ್ಮಸ್ಥೈರ್ಯ ಇಟ್ಕೊಂಡು, ಧ್ಯಾನ ಶಕ್ತಿ ಇಟ್ಕೊಂಡು, ಜ್ಞಾನ ತಿಳ್ಕೊಂತ, ಎಲ್ಲರ ಜೊತೆಗಿದ್ದು, ಎಲ್ಲ ಕರ್ಮಗಳು ಅನುಭವಿಸ್ತಾ, ಎಲ್ಲ ಬಾಧೆಗಳು ತಗೊಂತ, ಯಾವುದೇ ಭಯಪಡದಿಲ್ಲ, ಎಲ್ಲದನ್ನು ಎದುರ್ಕೊಂತ ಮುಂದಕ್ಕೆ ಹೋಗೋದು ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಅಂದ್ರೆ ವೈರಾಗ್ಯ ಅಲ್ಲ, ವೈಭೋಗ. ವೈರಾಗ್ಯ ಅಂದ್ರೆ ಎಲ್ಲಾನು ಬಿಟ್ಬಿಟ್ಟು ಹೋಗೋದಲ್ಲ ಸ್ನೇಹಿತರೆ. ವೈರಾಗ್ಯ ಅಂದ್ರೆ ಏನು ಬೇಕಾಗಲ್ಲ ಅದು ಬಿಡಿ, ಏನು ಬೇಕೋ ಅದೇ ಇಟ್ಕೊಳ್ಳಿ, ಬೇಕಾಗಿಲ್ಲ ಅಂತ ಬಿಟ್ಬಿಡಿ. ಅದನ್ನೇ ಆಧ್ಯಾತ್ಮಿಕತೆ. ಅದು ನಿಜವಾದ ವೈರಾಗ್ಯ, ನಿಜವಾದ ಸನ್ಯಾಸ. ಸನ್ಯಾಸ ಅಂದ್ರೆ ಏನು? ಏನೇನು ಬೇಕಾಗಿಲ್ಲ ಅದೆಲ್ಲ ನಮ್ಮಿಂದ ಬಿಡಬೇಕು. ಕೋಪ, ಭಯ, ಅಸೂಯ, ದ್ವೇಷ, ಖಿನ್ನತೆ ಭಾವನೆ, ಇವೆಲ್ಲ ಏನ್ ಮಾಡ್ಬೇಕು? ನಾವು ಬಿಡಬೇಕು ಇವೆಲ್ಲ. ಇಲ್ಲ ನಿಯಂತ್ರಣದಲ್ಲಿ ಇಟ್ಕೋರಿ. ಅರಿಷಡ್ ವರ್ಗಲಿದೆ, ಅರಿಷಡ್ ವರ್ಗ ಏನ್ ಮಾಡ್ಬೇಕು? ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕು. ನಿಯಂತ್ರಣ ಹೋಗಿ ಅನಿಯಂತ್ರಣ ಆಗಿದ್ರೆ ನಿಮ್ಮ ಜೀವನ ಕೆಟ್ಟೋಗುತ್ತೆ, ನಿಮ್ಮಲ್ಲಿ ಅತ್ಯಂತ ದುಃಖ ಬರುತ್ತೆ. ಯಾರ್ಯಾರು ದುಃಖ ಅನುಭವಿಸ್ತಾ ಇದ್ರೆ ಇಲ್ಲಿ, ದುಃಖ ಅನುಭವಿಸೋರೆಲ್ಲ ಈ ನಿಮ್ಮ ಅರಿಷಡ್ ವರ್ಗ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ ಅಂತ ಅರ್ಥ. ನೀವು ಅರಿಷಡ್ ವರ್ಗಗಳ ನಿಯಂತ್ರಣದಲ್ಲಿ ನೀವಿದ್ರಿ ನೋಡಿ, ಎಷ್ಟು ವಿಚಾರ ಇದೆ. ಅರಿಷಡ್ ವರ್ಗಗಳನ್ನು
ಕಾ ಕೋ ಕಾ ಕೋಪ ನಾವೇಳ್ತೀವಲ್ಲ, ಕೋಪ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಈ 6 ಈ ಲಕ್ಷಣಗಳನ್ನು, ಈ ನಮ್ಮ ಮನಸ್ಸಿನ ಶತ್ರುಗಳನ್ನು ಏನ್ ಮಾಡ್ತೀವಿ ಅಂದ್ರೆ ಅವ್ರು ಒಳಗಾಗಿ ನಾವು ಹೋಗ್ತೀವಿ. ಅಂದ್ರೆ ಅದು ಅವ್ರು ಏನೇನ್ ಹೇಳ್ತಾ ಇರ್ತಾರೋ ಅದು ನಾವು ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾವು ದುಃಖಗಳು, ಕಷ್ಟಗಳು ಅನುಭವಿಸ್ತೀವಿ. ಅದಕ್ಕೋಸ್ಕರ ಅವುಗಳನ್ನ ನಾವು ನಿಯಂತ್ರಣ ಇಟ್ಕೋಬೇಕು, ಅವ್ರ ನಿಯಂತ್ರಣ ನಾವು ಹೋಗ್ಬಾರ್ದು ಅಂತ ಹೇಳೋದು. ಈ ರೀತಿಯಲ್ಲಿ ಸ್ನೇಹಿತರೆ ನಾವು ಮಾಡ್ತಾ ಹೋದ್ರೆ ಖಂಡಿತವಾಗಿ ಇಲ್ಲಿ ಏನು ಅಂದ್ರೆ, ಸೊ ನಮ್ಮ ಜೀವನದಲ್ಲಿ ಈ ಆಧ್ಯಾತ್ಮಿಕ ತಾಪತ್ರ ಏನಿದೆಯೋ ಅದೆಲ್ಲ ತೀರ್ಸ್ಕೋಬೇಕಂದ್ರೆ, ನಮಗೂ ಆ ಕಷ್ಟಗಳು ಬಾಧಗಳಿಂದ ನಾವು ತೊಲಗಿಸ್ಕೋಬೇಕಂದ್ರೆ ಈ ರೀತಿಯಲ್ಲಿ ಧ್ಯಾನ, ಜ್ಞಾನ ಹೆಚ್ಚು ಮಾಡ್ಕೊತ 3ನೇ ಕಣ್ಣು ಉತ್ಪನ್ನ ಮಾಡ್ಕೊತ ಹೋಗ್ಬೇಕಾಗತ್ತೆ. ಸೊ ಇನ್ನೊಂದೇನಂದ್ರೆ, ತುಂಬಾ ಜನ ಈ ಮಾಂಸಾಹಾರ ಭಕ್ಷಣೆ ಮಾಡೋರಿಗೆ ನಿಮ್ಗೆ ಗೊತ್ತು, ನಾವು ಈಗಾಗಲೇ ಹೇಳ್ತಾ ಇರ್ತೀವಿ ಏನಂದ್ರೆ, ಅವ್ರು ಏನ್ ಮಾಡ್ತಾರೆ ಅದು ಮತ್ತೆ ಅವ್ರಿಗೆ ತಿರ್ಗಾ ಬರುತ್ತೆ. ಅಂದ್ರೆ ಈ ನೋಡಿ, ತುಂಬಾ ಜನ ಏನ್ ಮಾಡ್ತಾರೆ, ಈ ಅಂದ್ರೆ ನಾವು ಮಾಸ್ಟರ್ಸ್ ಆಗಿ ನಾವು ಮಾಡಲ್ಲ, ಮಿಕ್ಕಿ ಜನ ಏನ್ ಮಾಡ್ತಾರೆ, ಬಾಧಿಸ್ತಾರೆ ಜಂತುಗಳನ್ನ. ಬಾಧೆ ಮಾಡಿದ ಆ ಜಂತುಗಳನ್ನ ಬಾಧಿಸಿದ್ರೆ ತುಂಬಾ ಸುಮ್ಮನೆ ಹೋಗತ್ತ, ಅದು ತಿರ್ಗಾ ಬರುತ್ತೆ. ಏನು, ಅವನ ಜೀವನದಲ್ಲಿ ಕಷ್ಟಗಳು ಬರುತ್ತೆ. ಸೊ ಹಲವಾರು ಕಷ್ಟಗಳು ಬರುತ್ತೆ, ವಿಧ ವಿಧ ಕಷ್ಟಗಳು ವಿಧ ವಿಧ ರೂಪದಲ್ಲಿ ಬರುತ್ತೆ, ಅನುಭವಿಸ್ತಾ ಇರ್ತಾನೆ. ಮತ್ತೆ ಕಾರಣ ಗೊತ್ತಿಲ್ಲ ಅವನಿಗೆ, ಯಾಕಂದ್ರೆ ಅಜ್ಞಾನ. ಅವನು ಮಾಡತಂತ ಮಾಂಸ ಭಕ್ಷಣೆ, ಅವನು ಮಾಡ್ತಂತ ಒದೆ, ಜೀವನೆಲ್ಲ ಒದೆ ಮಾಡೋದು ಎಲ್ಲ ಆ ಒಂಥರ ಅದು ಭಕ್ಷಣ ಮಾಡೋದು. ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಆ ಕಷ್ಟಗಳು, ವಿಧ ವಿಧ ಪ್ರಾಬ್ಲಮ್ಸ್ ಅಲ್ಲೂ ನಾವು ಖಂಡಿತ ಅನುಭವಿಸ್ಬೇಕಾಗತ್ತೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಸೊ ಏನಾಗತ್ತೆ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಂತ ಹೇಳ್ತೀವಿ ನಾವು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು, ಈ ಈ 4 ವಿಷಯಗಳು ಹೇಳ್ಬೇಕಂದ್ರೆ, ಸೊ ಯಾವುದೇ ರೀತಿಯಲ್ಲಿ ಸೊ ಹೆಚ್ಚ ಮಾಡಬಾರ್ದು. ಧರ್ಮ ಅನ್ನೋದು, ಅರ್ಥ ಅನ್ನೋದು, ಕಾಮ ಅನ್ನೋದು, ಮೋಕ್ಷ ಅನ್ನೋದು ಎಲ್ಲ ಪರಿಣಿತಿಯಲ್ಲಿ ಇರಬೇಕು, ಅಂದ್ರೆ ಪರಿಮಿತಿಯಲ್ಲಿ. ಯಾವುದು ಅಪರಿಮಿತ ಆಗಬಾರ್ದು. ಅವಾಗ ನಮ್ಮ ಜೀವನ ಸುಂದರವಾಗಿರತ್ತೆ. ಒಂಥರ ಹೇಳ್ಬೇಕಂದ್ರೆ ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳ್ತೀವಿ. ಹೆಚ್ಚು ಯಾವುದೂ ಆಗಬಾರ್ದು ಅಲ್ವಾ. ಹೆಚ್ಚು ನಮಗೆ ಧನ ಬೇಕು, ಹೆಚ್ಚು ಕಾಮದಲ್ಲಿರೋದು, ಆ ರೀತಿಯಲ್ಲಿ ಮಾಡ್ಕೋಬಾರ್ದು. ಆ ರೀತಿಯಲ್ಲಿ ಮಾಡಿದ್ರೆ ಕಷ್ಟ ಆಗತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಅತಿ ಸರ್ವತ್ರ ವರ್ಜಯೇತ್ ಅನ್ನುವಂಥದ್ದು ನಾವು ಅನುಭವಿಸ್ಬೇಕಾಗತ್ತೆ. ಸೊ ಇನ್ನೊಂದು, ನಾವು ಏನೇನು ಮಾಡ್ಬೇಕಾದ್ ಮಾಡ್ತಾ ಇದ್ರೆ ಏನೇನು ಹೊಂದಬೇಕಾದ್ ಹೊಂದ್ತಾ ಇರ್ತೀವಿ, ಅದು ನೇಚರ್ ಫಾರ್ಮುಲಾ. ಅಂದ್ರೆ ನಾವು ಏನೇನು ಮಾಡ್ಬೇಕು ಅದು ಮಾಡ್ತಾ ಇದ್ರೆ ನಾವು ಏನೇನು ಹೊಂದಬೇಕು ಅದೆಲ್ಲ ಹೊಂದ್ತಾ ಇರ್ತೀವಿ. ಅದು ನೇಚರ್ ಸೂತ್ರ ಅದು. ಅದಕ್ಕೋಸ್ಕರ ನೀವು ಯಾವುದೇ ರೀತಿಯಲ್ಲಿ ಭಯಪಡೋದು ಬೇಕಾಗಿಲ್ಲ. ಇನ್ನೊಂದೇನಂದ್ರೆ, ಸೊ ಪ್ರತಿಯೊಂದು ಅಷ್ಟೇ ಸ್ನೇಹಿತರೆ, ನಮ್ಮ ಜೀವನ ಧ್ಯೇಯ ಏನಂತ ನಾವು ಅರ್ಥ ಮಾಡ್ಕೊಳಕ್ಕೆ ಧ್ಯಾನ, ಜ್ಞಾನದಿಂದ ಆಗತ್ತೆ. ಅದು ನಾವು ಅನುಭವಿಸ್ತಾ ಇದ್ರೆ ಸಾಕು. ಅದು ಕರೆಕ್ಟಾಗಿ ನಾವು ಮಾಡ್ಕೊತ ಹೋದ್ರೆ ನಮ್ಮ ಆಧ್ಯಾತ್ಮಿಕ ತಾಪದಿಂದ ಆಚೆ ಕಡೆ ಬರೋದು ಅದ್ಭುತ ರೀತಿಯಲ್ಲಿ ಆಗುತ್ತೆ. ಈ ಅರಿಷಡ್ ವರ್ಗಗಳನ್ನು ನಿಯಂತ್ರಣ ಇಟ್ಕೊಂಡು ಎಲ್ಲ ಮಾಡ್ತಾ ಹೋದ್ರೆ ಆ ಆಧ್ಯಾತ್ಮಿಕ ತಾಪಗಳು ನಿಮಗೆ ಬರಲ್ಲ, ಆಧ್ಯಾತ್ಮಿಕ ಬಾಧಗಳು ಬರಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು 90% ನಮ್ಮ ಜೀವನದಲ್ಲಿ ಇರ್ತದೆ ಸ್ನೇಹಿತರೆ, 90% ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಆದಿ ಭೌತಿಕ ತಾಪ ಅಂತ ಇದೆ, ಎರಡನೇದು. ಇನ್ನು ಎರಡಿದೆ, ಇದೆಲ್ಲ ತಿಳ್ಕೊಂಡು ನಾವು ಮುಕ್ತಾಯ ಮಾಡೋಣ ಕಾರ್ಯಕ್ರಮ. ಆದಿ ಭೌತಿಕ ತಾಪ, ನಾನು ದೇಹ ಅಲ್ಲ ಆತ್ಮ ಪದಾರ್ಥ ಅಂತ ನೀವು ತಿಳ್ಕೊಂಡಿದ್ರು ನಿಮ್ಗೆ ಸ್ವಲ್ಪ ಕಷ್ಟಗಳು ಬರ್ತಾನೆ ಇರ್ತದೆ. ಯಾಕಂದ್ರೆ ನೀವು ಭೌತಿಕ ಜೀವನದಲ್ಲಿ ಇದ್ರಿ ನೀವು ಅಲ್ವಾ, ನೀವು ಭೌತಿಕ ಜೀವನದಲ್ಲಿ ಇದ್ರಿ. ಅದಕ್ಕೋಸ್ಕರ ಇದೆಷ್ಟಿರ್ತದೆ ಗೊತ್ತಾ, 9% ಅಷ್ಟೇ. 9% ಮಾತ್ರ ಈ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ. ಯಾವ್ದದು 9% ಅಂದ್ರೆ ಈ ಆದಿ ಭೌತಿಕ ತಾಪ. ಏನು ಅಂದ್ರೆ ಆದಿ ಭೌತಿಕ ತಾಪ ಅಂದ್ರೆ, ನಾನು ಆತ್ಮ ಅಂತ ತಿಳ್ಕೊಂಡಿದ್ದೀನಿ, ಆದ್ರೂ ನಾವು ಭೌತಿಕ ಜೀವನದಲ್ಲಿ ಇದೀವಲ್ಲ, ಅವಾಗ ತಾಪತ್ರಯ ಬರಲೇ ಇರ್ತದ. ಯಾವುದೋ ಒಂದು ಪರಿಸ್ಥಿತಿಗಳಿಂದ, ಯಾವುದೋ ಒಂದು ವಿಷಯಗಳಿಂದ ನಮ್ಮ ಆರೋಗ್ಯಕ್ಕೆ ಸ್ವಲ್ಪ ಆಹಾರ ತಿಂತೀವೇನೋ ಸ್ವಲ್ಪ ಕೆಟ್ಟೋಗೋದು ಅಲ್ವಾ, ಏನೋ 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 ಮಾಡಕ್ ಹೋಗ್ತೀವಿ, ಸ್ವಲ್ಪ ತೊಂದರೆಗಳಾಗೋದು. ಈ ರೀತಿಯಲ್ಲಿ ಸ್ವಲ್ಪ ಕಷ್ಟಗಳು ಬಾಧಗಳು ಅನುಭವಿಸ್ತಾ ಇರ್ತೀವಿ. ಅದನ್ನು ಆದಿ ಭೌತಿಕ ತಾಪ ಅಂತ ಹೇಳ್ತೀವಿ. ಈವನ್ ನೋಡಿ, ಈಗ ಮಾಸ್ಟರ್ಸ್ ಆಗಿರ್ತಾರೆ, ಅದ್ಭುತ ಮಾಸ್ಟರ್ಸ್ ಆಗಿರ್ತಾರೆ. ಈಗ ಪತ್ರಿಜಿ ಗುರುಗಳಾಗ್ಬೋದು, ಇನ್ನೂ ವಿಧ ವಿಧ ಮಾಸ್ಟರ್ಸ್, ಅವರು ಕಷ್ಟಗಳು ಅನುಭವಿಸ್ತಾ ಇರ್ತಾರೆ. ಸೊ ನೀವು ನಾವೆಲ್ಲ ಆತ್ಮ ಪದಾರ್ಥ ಅಂತ ತಿಳ್ಕೊಂಡಿದ್ವಿ, ಧ್ಯಾನ ಮಾಡ್ತಾ ಇದೀವಿ, ಜ್ಞಾನ ಹೆಚ್ಚು ಮಾಡ್ಕೊಂಡಿದೀವಿ, ನಮ್ಮ ಮುಮುಕ್ಷು ಏನಿದೆ ಸಾಧಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ, ಮುಕ್ತಿ ಮುಂದಕ್ಕೆ ಹೋಗ್ತಾ ಇದೀವಿ. ಆದ್ರೂ ನಮ್ಗೆ ಕಷ್ಟಗಳು ಬರ್ತಾ ಇರ್ತದೆ. ಇವುಗಳನ್ನ ಏನಂತ ಅಂತಂದ್ರೆ ಆದಿ ಭೌತಿಕ ತಾಪಗಳು. ಇದು 9% ಮಾತ್ರನೇ ನಮ್ಮ ಜೀವನದಲ್ಲಿ. 90% ಇರೋದೇ ನಮ್ಮ ಆಧ್ಯಾತ್ಮಿಕ ತಾಪ. ಅದರಿಂದ ಆಚೆ ಕಡೆ ಬಂದ್ರೆ ಈ ಆದಿ ಭೌತಿಕ ತಾಪನ 9% ಇರೇ ಇರ್ತದೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದಂದ್ರೆ, ಯಾವಾಗಲೂ ಅಷ್ಟೇ, ಒಂದು ರೋಗ ನಮ್ಮ ದೇಹಕ್ಕೆ ಬಂದಿದೆ ಅಂದ್ರೆ ಏನಂತ ಅರ್ಥ ಗೊತ್ತಾ, ಅದೊಂದು ಅತಿಥಿ. ಏನದು ಅತಿಥಿ ಅಂದ್ರೆ, ಅತಿಥಿ ಅಂದ್ರೆ ತಿಥಿ ಇಲ್ಲ ಅಂತಾನೆ ಬಂದಿರೋನು ಅತಿಥಿ ಅಂತ ಹೇಳ್ತೀವಿ ಸ್ನೇಹಿತರೆ.
ಅವ್ರಿಗೆ ತಿಥಿ ಇಲ್ಲ, ಈಗಲೇ ಬರಬೇಕು ಅಂತ. ಅತಿಥಿ ಯಾವ ಬರ್ತಾರೆ ಹೇಳಿ? ಹೇಳ್ಬಿಟ್ಟು ಬರ್ತಾರಾ ಅತಿಥಿ? ಹೇಳ್ಬಿಟ್ಟು ಬರಲ್ಲ. ಹೇಳ್ಬಿಟ್ಟು ಬಂದ್ರೆ ಅತಿಥಿ ಅಂತಾರಲ್ಲ. ತಿಥಿ ಇಲ್ಲ ಅಂತವನೇ ಅತಿಥಿ ಅನ್ನೋದು. ಅವ್ರು ಬಂದಿದ್ರೆ ಅಂದ್ರೆ ಅರ್ಥ ಏನಂದ್ರೆ, ಅತಿಥಿ ಬಂದಿದಂದ್ರೆ ನಿಮ್ಗೆ ಇಷ್ಟ ಇದ್ರೆ ಇರ್ತಾರೆ, ಇಲ್ಲಾಂದ್ರೆ ಹೋಗ್ತಾರೆ ಅವ್ರು, ಅಲ್ವಾ? ಅದೇ ರೀತಿಯಲ್ಲಿ ಒಂದು ರೋಗ ನಮ್ಮ ದೇಹಕ್ಕೆ ಬಂದಿದೆ ಅಂದ್ರೆ ಅರ್ಥ ಏನು ಗೊತ್ತಾ? ನಾವೆಷ್ಟುವರೆಗೂ ನಮ್ಗೆ ಇಷ್ಟ ಇರ್ತದೋ, ಹೇಳ್ಬೇಕಂದ್ರೆ ನಾವು ಒಪ್ಕೊಂತೀವೋ ಅದನ್ನು, ನಮ್ಗೆ ರೋಗ ಬಂತು ರೋಗ ಬಂತು ರೋಗ ಬಂತಂತ ನಾವು ಒಳಗಡೆನೆ ಅನ್ಕೊಂತಾ ಇರ್ತೀವಿ, ಅದು ಅನುಭವಿಸ್ತಾನೆ ಇರ್ತೀವಿ, ಅಷ್ಟುವರೆಗೂ ನಿಮ್ಮ ದೇಹದಲ್ಲಿ ರೋಗ ಇರ್ತದೆ. ನೋಡಿ, ಯಾವಾಗ ನೀವು ನಿಮ್ಮಲ್ಲಿ ಬದಲಾವಣೆ, ನಿಮ್ಮ ಮನಸ್ಸಲ್ಲಿ ಬದಲಾವಣೆ ಬರುತ್ತೋ, ಏನಂತ, ಈ ರೋಗ ನಾನು ಏನು ಮಾಡಲ್ಲ, ಈ ರೋಗ ನನಗೆ ನನ್ನಿಂದ ದೂರ ಹೋಗುತ್ತೆ ಅಂತ ನಿಮ್ಮಲ್ಲಿ ನಿಮ್ಮಲ್ಲಿ ಸ್ಟ್ರಾಂಗ್, ಒಳಗಡೆ ಸ್ಟ್ರಾಂಗ್ ಆ ಇಂಟೆಂಟ್, ಅಂದ್ರೆ ನಿಮ್ಮ ಒಳಗಡೆ ಆ ಸ್ಟ್ರಾಂಗ್ ಭಾವನೆ ಯಾವಾಗ ಬರುತ್ತೋ ಸ್ನೇಹಿತರೆ, ಆವಾಗ ನಿಮ್ಮಿಂದ ದೂರ ಹೋಗುತ್ತೆ. ಯಾವ ರೀತಿ ಹೇಳಿದ್ರೆ, ಅತಿಥಿ ಅನ್ನೋನು ಮನೆಗೆ ಬಂದಿರ್ತಾನೆ, ನಾವು ಇಷ್ಟ ಇಲ್ಲ ಅಂದ್ರೆ ಹೊಟ್ಟೋಗ್ತಾನೆ. ರೋಗಲ್ಲಿ ಯಾಕಪ್ಪ ನಾವು ಇಟ್ಕೊಂಡು ಹಾಗೆ ಇಟ್ಕೊಂಡಿದ್ವಿ ಅಂದ್ರೆ, ನಾವು ಅದನ್ನು ಸ್ವೀಕಾರ ಮಾಡ್ಬಿಟ್ಟಿದ್ವಿ ಅಷ್ಟೇ. ಇದು ನನ್ಗೆ ರೋಗ ಬಂತು, ಈ ರೋಗ ಹಂಗೆ ಇರುತ್ತೆ, ಈ ರೋಗನ ಅನುಭವಿಸ್ತಾ ಇದ್ದೀನಿ, ಆ ರೋಗ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದೀವಿ. ಅವಾಗ ಅದನ್ನು ನೀವು ಸ್ವೀಕಾರ ಮಾಡಿದಕ್ಕೆ ಆ ಅತಿಥಿ ನಿಮ್ಮಲ್ಲಿ ಹಾಗೆ ಮನೆಯಲ್ಲಿ ಕೂತ್ಕೊತಾನೆ. ಅದೇ ರೀತಿಯಲ್ಲಿ ರೋಗ ನಿಮ್ಮ ಬಾಡಿಯಲ್ಲಿ, ದೇಹದಲ್ಲಿ ಹಾಗೆ ಕೂತ್ಕೊಂತದೆ. ಯಾಕಂದ್ರೆ ನೀವು ಸ್ವೀಕಾರ ಮಾಡಿದ್ರಿ. ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ನಿಮ್ಗೆ ಇದು ಖಂಡಿತ, ಇದು ಯಾರು ಹೇಳಿದಂತ ಈ ವಿಷಯವನ್ನು? ಶ್ರೀ ಪರಮಹಂಸ ಯೋಗಾನಂದ ಅವರು ಹೇಳಿದ್ರು ಈ ವಿಷಯವನ್ನು. ಶ್ರೀ ಪರಮಹಂಸ ಯೋಗಾನಂದವರು ಹೇಳಿರೋದು ಈ ವಿಷಯ. ಅಂದ್ರೆ ರೋಗ ರೋಗ ಅನ್ನೋದು ಹೋಗೋದು, ಬರೋದು, ಇರೋದು, ಇದೆಲ್ಲ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾರೆ. ರೋಗ ಹೋಗೋದು, ನಿಮ್ಮಲ್ಲಿ ಹಾಗೆ ಇರೋದು, ನಿಮ್ಗೆ ಬರದೇ ಬಾರದು ಅಂತಂದ್ರೆ ಇದೆಲ್ಲ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿರುವಂತ ಮಹಾನ್ ವ್ಯಕ್ತಿ ಶ್ರೀ ಪರಮಹಂಸ ಯೋಗಾನಂದ ಸ್ನೇಹಿತರೆ. ಆಮೇಲೆ ಅದಕ್ಕೆ ಅದಕ್ಕೆ ಹೇಳ್ತಾ ಇರ್ತೀವಿ, ಈ 9% ಆದಿ ಭೌತಿಕ ತಾಪನ ಸ್ನೇಹಿತರೆ, ಖಂಡಿತವಾಗಿ ಅದನ್ನು ಹೋಗಲಾಡಿಸ್ಕೋಬಹುದು, ತೊಂದರೆ ಇಲ್ಲ. ಸೊ ಅದು ನಮ್ಮಲ್ಲಿ ಸ್ವಲ್ಪ ನಮ್ಮ ಭಾವನೆಗಳು ಚೇಂಜ್ ಆಗಿ ನಮ್ಮಲ್ಲಿ ಪರಿವರ್ತನೆ ಬರ್ತಾ ಇದ್ರೆ ಇದನ್ನು ಸಹ ನಾವು ಹೋಗಲಾಡಿಸ್ತೀವಿ. ಆದ್ರೆ ಬಂದೇ ಬರ್ತದೆ, 9% ಸಾಧ್ಯವಿದೆ ಬರೋದು ಪ್ರತಿಯೊಬ್ಬರಿಗೆ. ಇನ್ನೊಂದು, ಈ ಆದಿ ದೈವಿಕ ತಾಪ ಅನ್ನೋದು ಇನ್ನೊಂದು ತಿಳ್ಕೊಳ್ಳೋಣ. ಆದಿ ದೈವಿಕ ತಾಪ. ಆದಿ ದೈವಿಕ ತಾಪನ ಅಂದ್ರೆ ಏನಂದ್ರೆ, ಇದು ಪ್ರಕೃತಿ ವೈಪರೀತ್ಯಗಳು. ಎಷ್ಟು? ಪ್ರಕೃತಿ ವೈಪರೀತ್ಯಗಳು ಅಂದ್ರೆ ಈ ಫ್ಲಡ್ಸ್ ಬರೋದು, ಭೂಕಂಪ ಬರೋದು, ಈ ಟಾರ್ನಡೋ ಅಂತ ಬರ್ತದೆ, ಸುನಾಮಿಗಳು ಬರುತ್ತೆ, ಅಗ್ನಿ ಪರ್ವತ, ವಾಲ್ಕನೋಸ್, ಇವೆಲ್ಲ ಬರ್ತಾ ಇರ್ತದೆ ನೋಡಿ. ಇವೆಲ್ಲ ಏನು ಗೊತ್ತಾ? ಇದು ಆದಿ ದೈವಿಕ ತಾಪ. ಆದಿ ದೈವಿಕ ತಾಪ ಮೊದಲನೇದು ಆಧ್ಯಾತ್ಮಿಕ ತಾಪ, ಎರಡನೇದು ಆದಿ ಭೌತಿಕ ತಾಪ, ಇದು ಮೂರನೇದು ಆದಿ ದೈವಿಕ ತಾಪ. ಇದೇನಾಗತ್ತಂದ್ರೆ 1%. ಎಷ್ಟು? 1% ಮಾತ್ರ ಇರೋದು. 1% ಅವಕಾಶ ಇದೆ ನಮ್ಮ ಜೀವನದಲ್ಲಿ, ಇಡೀ ಈ ಸೃಷ್ಟಿಯಲ್ಲಿ 1% ಅವಕಾಶ ಅದಕ್ಕಿರೋದು. ಅದಕ್ಕೋಸ್ಕರ ಸೊ ಇದು ಖಂಡಿತವಾಗಿ ಬಂದೇ ಬರ್ತದೆ. ಇದನ್ನ ನಾವು ಯಾರು ತಪ್ಸಕ್ಕಾಗಲ್ಲ. ಈ ಆದಿ ದೈವಿಕ ತಾಪ ಅನ್ನೋದು 1% ಏನಿದೆಯೋ ಅದು ನಾವು ತಪ್ಸಕ್ಕಾಗಲ್ಲ. ಆದ್ರೆ ಏನಂತಂದ್ರೆ, ನಿಮ್ಮಲ್ಲಿ ಈ ಮೂರನೇ ಕಣ್ಣು ಅಂತದ್ದು ಏನಾದ್ರೂ ಉತ್ಪನ್ನ ಆಗಿದ್ರೆ ಅದನ್ನು ತಪ್ಪಿಸ್ಕೋಬಹುದು ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಅಂದ್ರೆ, ಒಂದು ಸಂಘಟನೆ ಆಗಿದೆ. ಏನಂತಂದ್ರೆ, ಒಂದು ಊರಲ್ಲಿ ಒಂದು ವೃದ್ಧ ಮುದುಕ ಬಂತ. ಅವ್ರು ಬಂದು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಒಂದು ಬೀಪತ್ಸ ಆಗತ್ತೆ, ಅಂದ್ರೆ ಒಂಥರ ಫ್ಲಡ್ ಬರುತ್ತೆ, ಇಲ್ಲಿಂದ ಎಲ್ಲರೂ ಖಾಲಿ ಮಾಡಿ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ ನೋಡಿ, ಇನ್ನು ಅಂದ್ರೆ ಬೀಪತ್ಸ ಆಗಿಲ್ಲ, ಫ್ಲಡ್ ಇನ್ನೂ ಬಂದಿಲ್ಲ. ಇವ್ರೇನ್ ಮಾಡ್ತಾರೆ, ಎಲ್ಲ ಸರಿದುಕೊಂಡು ಅವನು ಎಲ್ಲ ಮೂಟೆ ಮುಲ್ಲೆ ಎಲ್ಲ ಎತ್ಕೊಂಡು ಹೋಗ್ತಾನೆ, ಆ ಊರೇ ಖಾಲಿ ಮಾಡ್ತಾನೆ. ಎಲ್ಲರೂ ವಿಚಿತ್ರವಾಗಿ ನೋಡ್ತಾನೆ, ಇವನೇನಪ್ಪ ಹುಚ್ಚ ಅಂತ, ಇವನು ಹುಚ್ಚ ಈ ತರ ಮಾಡ್ತಾನೆ ಅಂತ ಅನ್ಕೊಂತಾರೆ. 4 ದಿವಸ ಹೊಡೆದ ಬಂತು, ಎಲ್ಲ ಫ್ಲಡ್ ಬಂತು, ಎಲ್ಲರೂ ಮುನ್ಗೋದು. ಆವಾಗ ಅರ್ಥ ಆಗತ್ತೆ, ಓ ಇವನು ಏನು ಅಷ್ಟು ಆತರ ಮಾಡಿದ ಅಂದ್ರೆ ಅವ್ನಿಗೆ ಸಾಧ್ಯವಾಗಿದೆ. ಅವನ ದಿವ್ಯ ಚಕ್ಷುವಲ್ಲಿ ಅವನಿಗೆ ಆ ಅನುಭವ ಆಲ್ರೆಡಿ ಬಂದಿದೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದಾರೆ, ಅಲ್ಲಿಂದ ಖಾಲಿ ಮಾಡ್ತಾನೆ. ಅರ್ಥ ಆಯ್ತಾ? ಅಲ್ಲಿಂದ ಖಾಲಿ ಮಾಡ್ತಾನೆ, ಇವರೆಲ್ಲ ಅಲ್ಲೇ ಹಾಗೆ ಉಳ್ಕೊಂತಾರೆ, ಎಲ್ಲರೂ ಸತ್ತು ಹೋಗ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ಈ ಆದಿ ದೈವಿಕ ತಾಪವನ್ನು ತಪ್ಪಿಸ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಆದಿ ದೈವಿಕ ತಾಪವನ್ನು ತಪ್ಪಿಸ್ಕೊಳ್ಳುವಂತ ಅವಕಾಶ ಯಾರು ಸಿಕ್ಕಿದೆ? ಆ ವೃದ್ಧನಿಗೆ ಸಿಕ್ಕಿದೆ. ಯಾವ ರೀತಿಯಲ್ಲಿ? ಅವನಿಗೆ ಮುಮುಕ್ಷುವಿದೆ, ಮತ್ತೆ ಆ ದಿವ್ಯ ಚಕ್ಷು ಕೆಲಸ ಮಾಡ್ತಾ ಇದೆ. ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ಈ ಆದಿ ದೈವಿಕ ತಾಪವನ್ನು ಸಹ ನಾವು ತಿರುಗಿಸ್ಬೋದು, ಅಂದ್ರೆ ತಪ್ಪಿಸ್ಕೋಬಹುದು ಅಂತ ಶಕ್ತಿ ನಮ್ಮಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ, ಇದು ಖಂಡಿತವಾಗಿ ಈ 3 ತಾಪಗಳಿಂದ ಪ್ರತಿ ವ್ಯಕ್ತಿ ಆಚೆ ಕಡೆ ಬರುವಂತ ಅವಕಾಶ ಅನ್ನೋದು ಇದೆ. ಅದಕ್ಕೆ ಈ 3 ಬಾಧಗಳು, ಈ 3 ತಾಪಗಳು ಅನುಭವಿಸ್ತಾ ಇದೀವಿ ಅಂದ್ರೆ ಕಾರಣ ನಮ್ಮ ಅಜ್ಞಾನನೇ ಕಾರಣ. ಆ ಅಜ್ಞಾನದಿಂದ ಆಚೆ ಕಡೆ ಬಂದ್ರೆ, ಧ್ಯಾನ ಜ್ಞಾನ ಹೆಚ್ಚು ಮಾಡ್ಕೊಂತ ಹೋದ್ರೆ
ಮೂರನೇ ಕಣ್ಣು ಉತ್ಪನ್ನ ಮಾಡ್ಕೊಂತ ಹೋದ್ರೆ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗುವಾಗ ಈ 3 ತಾಪಗಳಿಂದ ನಾವು ಅತ್ಯಂತ ಅದ್ಭುತ ರೀತಿಯಲ್ಲಿ ನಾವು ಆಚರಣೆ ಬರುವಂತ ಅವಕಾಶ ನಮ್ಗೆಲ್ಲರಿಗೂ ಇದೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಈ ಆಧ್ಯಾತ್ಮಿಕ ಪರಿಕಲ್ಪವನ್ನು ನಾವು ಸಂಪನ್ನಗೊಳಿಸ್ತಾ ಇದ್ವಿ ಸ್ನೇಹಿತರೆ, ಮುಕ್ತಾಯ ಮಾಡ್ತಾ ಇದ್ವಿ. ಥ್ಯಾಂಕ್ ಯು, ಧನ್ಯವಾದಗಳು.